ಅಧಿಕೃತವಾಗಿ ಬಿಜೆಪಿ ಸೇರಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಎಸ್ವೈ ಮತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಶೆಟ್ಟರ್ ಬಿಜೆಪಿಗೆ ಘರ್ ವಾಪಸಿ. ಒಂಬತ್ತು ತಿಂಗಳಲ್ಲೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಎಂಎಲ್ಸಿ ಸ್ಥಾನ ಮತ್ತು ಕಾಂಗ್ರೆಸ್ಗೆ ಶೆಟ್ಟರ್ ರಾಜೀನಾಮೆ. ಮಾಜಿ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ಕೋರಿದ ಕೇಂದ್ರದ ಬಿಜೆಪಿ ನಾಯಕರು. ಎಂಎಲ್ಸಿಗೆ ರಾಜೀನಾಮೆ ನೀಡಿದ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಲೋಕಸಭಾ ಟಿಕೆಟ್ ಕೊಡುತ್ತಾ? ಬೆಳಗಾವಿ ಅಥವಾ ಹಾವೇರಿ ಟಿಕೆಟ್ ನೀಡುವ ಬಗ್ಗೆ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಜೊತೆಗೆ ಜಗದೀಶ್ ಶೆಟ್ಟರ್ ಚರ್ಚೆ. ಎರಡು ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಾಧ್ಯತೆ ಎಂದ ಬಿಜೆಪಿಯ ದಿಲ್ಲಿ ಮೂಲಗಳು. ಜಗದೀಶ್ ಶೆಟ್ಟರ್ ವಾಪಸ್ ಬಂದರು. ಬಿಜೆಪಿ ಲೀಸ್ಟ್ನಲ್ಲಿ ಇನ್ಯಾರ್ಯಾರಿದ್ದಾರೆ? ಜನಾರ್ದನ್ ರೆಡ್ಡಿ, ಲಕ್ಷ್ಮಣ್ ಸವದಿಗೆ ಕೇಸರಿ ಪಡೆಯಿಂದ ಗಾಳ. ಸುವರ್ಣ ನ್ಯೂಸ್ ಅಂದ್ರೆ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ ಅನ್ನೋದನ್ನ ಮತ್ತೊಂದು ಸಲ ಸಾಬೀತು ಮಾಡಿದ್ದೆ. 2 ದಿನಗಳ ಹಿಂದೆನೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರುವುದಕ್ಕೆ ವೇದಿಕೆ ಸಿದ್ಧವಾಗಿದೆ ಅಂತ. ಇವತ್ತು ಅಧಿಕೃತವಾಗಿ ಬಿಜೆಪಿ ಜಾಯಿನ್ ಆಗಿದೆ. 9 ತಿಂಗಳು 9 ದಿವಸ ಇವತ್ತಿಗೆ ಸರಿಯಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂತು. ಇವತ್ತು ಮತ್ತೆ ಬಿಜೆಪಿಗೆ ಹೋದ್ರು. ವಿಧಾನಸಭಾ ಚುನಾವಣೆಗಳಲ್ಲಿ ತಮಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ಸಿಟ್ಟಿಗೆದ್ದು ಬಿಜೆಪಿ ಸೇರಿಕೊಂಡ್ರು, ಕಾಂಗ್ರೆಸ್ ಸೇರಿಕೊಂಡ್ರು. ಕಾಂಗ್ರೆಸ್ ಅಭ್ಯರ್ಥಿ ಆದ್ರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ. 35,000 ಮತಗಳಿಂದ ಮಹೇಶ್ ತೆಂಗಿನಕಾಯಿ ವಿರುದ್ಧ ಚುನಾವಣೆ ಸೋತ್ರು. ಕಾಂಗ್ರೆಸ್ ಅವರನ್ನ ಎಂಎಲ್ಸಿ ಮಾಡ್ತು, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ತು. ಈಗ ವಿಧಾನ ಪರಿಷತ್ ಸದಸ್ಯತ್ವಕ್ಕೂ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿಗೆ ಬಂದಿದೆ. ಜಗದೀಶ್ ಶೆಟ್ಟರ್ಗೆ ಎಂಪಿ ಟಿಕೆಟಿನ ಪ್ರಾಮಿಸ್ ಮಾಡಲಾಗಿದೆಯಾ? ಬಿಜೆಪಿಯ ಒಳಗಿನ ವ್ಯವಹಾರಗಳ ಗೊತ್ತಿದ್ದವ್ರು ಹೇಳ್ತಾರೆ ಹಂಗೆ ಯಾರೂ ಪ್ರಾಮಿಸ್ ಮಾಡಿ ಕರ್ಕೊಳ್ಳೋದಿಲ್ಲ, ನೋಡೋಣ ಬನ್ನಿ ಅಂತಾರೆ. ಅಷ್ಟೇ ಹೇಳಲಾಗಿದೆಯಾ? ಅಷ್ಟಕ್ಕೆ ಜಗದೀಶ್ ಶೆಟ್ಟರ್ ಒಪ್ಕೊಂಡು ಬಂದಿದ್ದಾರೆ. ಇದು ಸೇರಿದಂತೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾತು ಇರ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿಯಿಂದ, ದೇವರಾಜ್ ಅವರು ಜೆಡಿಎಸ್ನಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮತ್ತು ಕಾರ್ಯಕ್ರಮದ ನಂತರ ಬಂದ ಪ್ರತಿಕ್ರಿಯೆಗಳನ್ನು ಒಂದ್ಸಲ ನೋಡಿ. ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ 8-9 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶೆಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ. ಬಹಳ ಒಂದು ಅತ್ಯಂತ ಗೌರವದಿಂದ, ಒಂದು ಹೆಚ್ಚಿನ ರೀತಿಯಾದ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ
ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವ್ರಿಗೆ ಕಳಿಸಿದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಿದ್ರೆ ಇವತ್ತು ದೇಶದ ಮುಂದೆ ಇರುವಂತಹದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ. ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂಥ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ, ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಕರ್ನಾಟಕ ರಾಜ್ಯದ ರಾಜಕೀಯ ದೊಡ್ಡ ಬೆಳವಣಿಗೆ ಇವತ್ತು ಆಗಿದೆ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಜಿ ಅವರು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು, ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಎಲ್ಲ ಹಿರಿಯರು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಹತ್ರ ಚರ್ಚೆಯನ್ನು ಕೂಡ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೇನೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವ್ರ ಮುಂದೆ ಇಟ್ಟಾಗ ಅಮಿತ್ ಶಾ ಜಿ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು. ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ತಂದಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಜಗದೀಶ್ ಶೆಟ್ಟರು ಹಿಂದೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂತ ಒಬ್ಬ ಹಿರಿಯ ವ್ಯಕ್ತಿ. ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ. ಬಹುಶಃ ಜಗದೀಶ್ ಶೆಟ್ಟರು ಬಿಜೆಪಿಗೆ ಸೇರಿದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ. ಮುಂದಿನ ಲೋಕಸಭಾ 28ರಲ್ಲಿ 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಕ್ಕೆ ಇರೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ನ ಸ್ವಾಗತ ಮಾಡುತ್ತೇನೆ. ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ. ನಾನಂತ ಕೆಲಸ ಮಾಡೋದಿಲ್ಲ, ನಾನು ಹೋಗುದಿಲ್ಲ. ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ. ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು. ಅವ್ರದ್ದೇನು ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ. ನಾವೇನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ. ಎಲ್ಲರಿಗೂ ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವ್ರಿಗೂ ಆತ್ಮಸಾಕ್ಷಿ. ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ. ನನಗೆ ಈ ಗಳಿಕೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ, ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ. ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡಲಿ? ಸಂಘ ಪರಿವಾರ ಅವರಾಗಿದ್ದರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೋತಿದ್ರ? ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ ಮಾಡಿ. ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ನಂಗೆ ಗೊತ್ತಿಲ್ಲಪ್ಪ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಿನ್ನೆ ಬೆಳಗ್ಗೆನೂ ಮಾತಾಡಿದ್ದೀನಿ ಅವ್ರ ಹತ್ರ, ಯಾವ ಕಾರಣಕ್ಕೂ ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು. ಗೊತ್ತಾ, ಬೆಳಗ್ಗೆ ಮಾತಾಡ್ದೇನೆ, ನಾವು ನಿನ್ನೆ ರಾತ್ರಿ ಮಾತಾಡಿದ್ವಿ. ನಮ್ಮ ಹತ್ರ ರಾತ್ರಿನೂ ಹೇಳಿದ್ರು ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತ. ಬೆಳಗ್ಗೆ ಅದೇನಾಗಬೇಕು ಆಗಿದೆ. ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಪ್ರಶಾಂತ್ ಇದ್ದಾರೆ. ಪ್ರಶಾಂತ್ 9 ತಿಂಗಳು 9 ದಿವಸ ಯಾರು ಹುಬ್ಳಿ ಕಡೆಯವ್ರು ಕೇಳಿದ್ರು, ಯಾಕೆ ಹೋದರು, ಯಾಕೆ ಬಂದರು ಗೊತ್ತಾಗ್ತಿಲ್ಲ ಅಂತ. ಏನಾಯಿತು ಬ್ಯಾಕ್ಗ್ರೌಂಡಲ್ಲಿ? ಅದೇ ನನಗನ್ಸುತ್ತೆ, ಅನೇಕ ಬಾರಿ ನೀವು ಒಂದು ಪಾರ್ಟಿಯಲ್ಲಿ 28-29 ವರ್ಷ, ಅದಕ್ಕೂ ಮುಂಚೆ ನಿಮ್ಮ ತಂದೆ ಆ ಪಕ್ಷದ ಮೇಯರ್ ಆಗಿದ್ದರು, RSS ಜೊತೆ ಸಂಬಂಧ ಸಂಪರ್ಕದ ಕಾರಣದಿಂದಾಗಿ ನೀವು ಯಾವುದೋ ಒಂದು ಕಾರಣಕ್ಕೆ ಪಾರ್ಟಿ ಬಿಟ್ಟು ಹೋದರೂ ಕೂಡ
ಇನ್ನೊಂದು ಪಾರ್ಟಿಯಲ್ಲಿ ಆ್ಯಟ್ ಹೋಮ್ ಆಗ್ತಕ್ಕಂಥದ್ದು ಕಷ್ಟ ಇರುತ್ತೆ. ವಯಸ್ಸು ವರ್ಷ ಅನೇಕ ಕಾಂಗ್ರೆಸ್ಸಿಗರಿಗೂ ಅದು ಬಿ ಜೆ ಪಿಯಲ್ಲಿ ಒಂದು ರೀತಿಯ ತಳಮಳ ಇರುತ್ತೆ ಅವ್ರಿಗೆ. ನನಗನ್ನಿಸುತ್ತೆ ಜಗದೀಶ್ ಶೆಟ್ಟರ್ ಅವರು ವಿಧಾನ ಪರಿಷತ್ ಸದಸ್ಯರಾದರೂ ಕೂಡ ಅವರು ಕಾಂಗ್ರೆಸ್ನಲ್ಲಿ ಏನು ಮುಂದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಮತ್ತು ಅವರು ಹುಬ್ಳಿ ಧಾರವಾಡದಲ್ಲಿ ಮೊದಲಿಂದ ಆ್ಯಂಟಿ ಕಾಂಗ್ರೆಸ್ ರಾಜಕಾರಣ ಮಾಡಿದವರು. ಆ ಕಾಂಗ್ರೆಸ್ಸಿಗರ ಜೊತೆ ಅಲ್ಲಿ ಹೇಗೋದು, ಅವ್ರ ಜೊತೆ ತಾಳಮೇಳ ಅವ್ರಿಗೆ ಸೆಟ್ ಆಗ್ತಾ ಇರಲಿಲ್ಲ. ಇದು ಮುಖ್ಯ ಕಾರಣ ಜಗದೀಶ್ ಶೆಟ್ಟರ್ ವಾಪಸ್ ಬರಲಿಕ್ಕೆ. ಆದರೆ ಇನ್ನೂ ಈಗ ಜಗದೀಶ್ ಶೆಟ್ಟರ್ ಹೋಗಿದ್ದ್ಯಾಕೆ? ಟಿಕೆಟ್ ಕೊಡಲಿಲ್ಲ ಅಂತ. ಆಗ ಮೋದಿಯವರ ಕೈ ಬಲಪಡಿಸ್ಬೋದಿತ್ತು. ಅಂದರೆ ಈಗ ನಾನು ಹಾಗೆ ರಾಜಕಾರಣಿಗಳ ಹೇಳಿಕೆಗಳನ್ನು ನೀವು ಎರಡು ತದ್ವಿರುದ್ಧ ನಿರ್ಧಾರಗಳು. ಒಂದು ಈಶ್ವರಪ್ಪನವ್ರು ತೆಗೆದುಕೊಂಡಂಥದ್ದು. ಈಶ್ವರಪ್ಪನವ್ರಿಗೆ ಹೇಗೆ ಹೇಳಲಾಯಿತು, ಜಗದೀಶ್ ಶೆಟ್ಟರ್ಗೂ ಹಾಗೆ ಕನ್ವೆ ಮಾಡಲಾಯಿತು. ಅವ್ರು ಒಪ್ಪಲಿಲ್ಲ. ಅವ್ರು ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋದರು. ನನಗನ್ಸುತ್ತೆ ದೇಶದ ಇತಿಹಾಸದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ 8-9 ತಿಂಗಳಲ್ಲೇ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗಿ ಮತ್ತೆ ವಾಪಸ್ ಬಂದಿರತಕ್ಕಂಥ ಉದಾಹರಣೆಗಳು ವಿರಳ. ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಜಗದೀಶ್ ಶೆಟ್ಟರ್ ಒಟ್ಟಾರೆ ಅವರು ಸಪ್ಪಳ ಸೌಂಡ್ ಜಾಸ್ತಿ ಮಾಡಿದರು, ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದರು. ಆದರೆ ಅವ್ರಿಗೆ ಧಾರವಾಡ ಜಿಲ್ಲೆಯಲ್ಲಿ ಆ್ಯಸ್ ಸಚ್ ಜಗದೀಶ್ ಶೆಟ್ಟರಿಂದ ಏನೂ ಫರಕ್ ಬಿ ಜೆ ಪಿಗೆ ಬೀಳಲಿಲ್ಲ. ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್ ಹೇಳ್ತೀನಿ. ಕಾಂಗ್ರೆಸ್ಗೂ ಅದೇನು ಭಾಳ ದೊಡ್ಡ ಲಾಭ ಆಗಲಿಲ್ಲ ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆಯಲ್ಲಿ. ನೀವು ಉಳಿದ ಕಡೆ ಅದರ ಬಗ್ಗೆ ಚರ್ಚೆ ಆಯಿತು. ಈಗ ನಾವು ಕೂತ್ಕೊಂಡು ಬೆಂಗಳೂರಲ್ಲಿ ಚರ್ಚೆ ಮಾಡಿದ್ವಿ, ಉಳಿದ ಕಡೆ ಜಗದೀಶ್ ಶೆಟ್ಟರು ಚರ್ಚೆ ಆಯಿತು. ಆದರೆ ಜಗದೀಶ್ ಶೆಟ್ಟರಿಂದ ಧಾರವಾಡ ಜಿಲ್ಲೆಯಲ್ಲಿ ಬಿ ಜೆ ಪಿಗೇನೋ ನಷ್ಟ ಆಯಿತು, ಕಾಂಗ್ರೆಸ್ಸಿಗೆ ಲಾಭ ಆಯಿತು ಅನ್ನೋದೇನೂ ಕಾಣಲಿಲ್ಲ. ಪ್ರಸಾದ್ ಅಬ್ಬಯ್ಯ ತನ್ನ ಬಲದ ಮೇಲೆ ಗೆದ್ದರು, ಕೋನ್ ರೆಡ್ಡಿ ತನ್ನ ಬಲದ ಮೇಲೆ ಗೆದ್ದರು, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, MR ಪಾಟೀಲ್ ತನ್ನ ಬಲದ ಮೇಲೆ ಗೆದ್ದರು. ವಿನಯ್ ಕುಲಕರ್ಣಿ ಅವ್ರಿಗೇನು ಜಗದೀಶ್ ಶೆಟ್ಟರಿಂದ ಗೆಲ್ಲಬೇಕಾಗಿರ್ತಕ್ಕಂಥ ಸ್ಥಿತಿ ಇರಲಿಲ್ಲ. ಉಲ್ಟಾ ಜಗದೀಶ್ ಶೆಟ್ಟರ್ ವಿರುದ್ಧ ಇಷ್ಟು ಆಕ್ರೋಶ ಬಿ ಜೆ ಪಿಯ ಮತದಾರರಲ್ಲಿತ್ತು, ಬಿ ಜೆ ಪಿಯ ಕಾರ್ಯಕರ್ತರಲ್ಲಿತ್ತು ಅಂತ ನಾನು ಹೇಳಲ್ಲ, ಮತದಾರರಲ್ಲಿತ್ತು. 35,000 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಸೋತರು. ಈಗ ಇವತ್ತು ಕಾಂಗ್ರೆಸ್ ಬಿಟ್ಟು ಬಂದಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ಗೇನೋ ನಷ್ಟ ಆಗಿಬಿಡುತ್ತಿದ್ದರಿಂದ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಂದರೆ ಜಗದೀಶ್ ಶೆಟ್ಟರ್ ಕಾರಣದಿಂದ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಬಿ ಜೆ ಪಿಗೆ ಸೇಮ್, ಕಾಂಗ್ರೆಸ್ಗೇನು ಪರ್ಸೆಪ್ಷನ್ ಲಾಭ ಆಗಿತ್ತು, ಬಿ ಜೆ ಪಿ ಬಯಸ್ತಾ ಇದೆ ನಮಗೂ ಒಂದು ಪರ್ಸೆಪ್ಷನ್ ಲಾಭ ಆಗಬೇಕು. ಬರೀ ಕಾಂಗ್ರೆಸ್ಸೇ ಆಪ್ರೇಷನ್ಸ್ಗಳನ್ನು ಕಳೆದ 1 ವರ್ಷದಿಂದ ಮಾಡಿದೆ, ನಾವು ಒಂದು ದೊಡ್ಡ ದೊಡ್ಡ ಮೀನುಗಳನ್ನು ಹಿಡ್ಕೊಂಡು ಬರಬಲ್ವಿ ಅಂತಕ್ಕಂಥದ್ದು ವಿಜೇಂದ್ರರಿಗೂ ಹೈಕಮಾಂಡ್ಗೂ ತೋರಿಸ್ಬೇಕು, ರಾಜ್ಯದ ಜನರಿಗೂ ತೋರಿಸ್ಬೇಕು. ಆ ಕಾರಣದಿಂದ ಜಗದೀಶ್ ಶೆಟ್ಟರ್ ವಾಪಸ್ ಆಗಿದೆ ಅಂತ ಅನಿಸುತ್ತೆ. ಅದರಲ್ಲಿ 2-3 ಸಂಗತಿಗಳು. ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿ ಹೊರಗಡೆ ಬಂದು ಹೇಳ್ಕೊಂಡಿದ್ರು, ಇಲ್ಲ ನಾವು ಭಾಳ ಪ್ರಯತ್ನ ಪಟ್ವಿ, ನಡ್ಡಾ ಅವ್ರು ಕೇಳಿದ್ವಿ, ಅಮಿತ್ ಶಾ ಅವ್ರು ಕೇಳಿದ್ವಿ, ಅವ್ರು ಒಪ್ಪಲಿಲ್ಲ, ಅವ್ರ ಟಿಕೆಟನ್ನು ಕಟ್ ಮಾಡಿದರು ಅಂತಕ್ಕಂಥದ್ದನ್ನು. ಇವತ್ತು ಪ್ರಹ್ಲಾದ್ ಜೋಶಿ ವೇದಿಕೆ ಮೇಲೆ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ನಮ್ಮ ಬಳಿ ಕೊಟ್ಟ ಹೇಳಿಕೆ ಏನು, ಆ ಹೇಳಿಕೆ ನಾ ಬಿ ಜೆ ಪಿಯವರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಪ್ಲೇ ಮಾಡೋಣ ಅಂತ ಅದನ್ನು ಪ್ಲೇ ಮಾಡಿ. ಆ ಹೇಳಿಕೆಯಲ್ಲಿ ಅವ್ರು ಏನು ಹೇಳ್ತಾರೆ, ಬಿ ಜೆ ಪಿಯ ಎಲ್ಲ ಚಟುವಟಿಕೆಗಳನ್ನು ನಾನು ಸುವರ್ಣ ನ್ಯೂಸ್ನ ಮೂಲಕ ನೋಡಲಿಕ್ಕೆ ಇಷ್ಟಪಡ್ತೀನಿ ಅಂತ. ಅಂದರೆ ಅದು ನಮ್ಗೆ ಅಭಿನಂದನೆ ಅಂತ ನಾನು ತಿಳ್ಕೊಳ್ಳಲ್ಲ. ಅದು ಏನು ಅಂದರೆ ಅದು ಬಿ ಜೆ ಪಿಗೊಂದು ಸರ್ಕಾಸ್ಟಿಕ್ ಕಮೆಂಟ್. ಅದು ನಾವು ಇಲ್ಲೇ ಪಾರ್ಟಿಯಲ್ಲಿದ್ದೀವಿ, ನಮ್ಮನ್ನು ನೀವು ಕೇಳಲ್ಲ, ನಾವು ಪತ್ರಕರ್ತರಿಂದ ಸುದ್ದಿ ತೆಗೆದುಕೊಳ್ಬೇಕಾಗಿ ಬಂದಿದೆ, ನಮ್ಮನ್ನೇನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತಕ್ಕಂಥದ್ದು. ಈಗ ಜಗದೀಶ್ ಶೆಟ್ಟರ್ಗೆ ಹೇಗೆ ಅಕಾಮಿಡೇಟ್ ಮಾಡ್ತಾರೆ ಮುಂದಿನ ಪ್ರಶ್ನೆ. ಅವರು ಹಾವೇರಿಯ ಬೆಳಗಾವ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದ್ದು. ನನಗನ್ಸುತ್ತೆ ಹಾವೇರಿ ಇಟ್ ಈಸ್ ಬಿಟ್ ಡಿಫಿಕಲ್ಟ್. ಅಲ್ಲಿ ಬಣಜಿಗ ಸಮುದಾಯದ ಮತಗಳಿದ್ದರೂ ಕೂಡ ಹಾವೇರಿಯಲ್ಲಿ ಈಶ್ವರಪ್ಪನವರ ಮಗ ಪ್ರಯತ್ನ ಪಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇಂಟ್ರೆಸ್ಟೆಡ್ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅದು ಇನ್ನೊಂದು ಲೆವೆಲ್ನ ಕಚ್ಚಾಟಕ್ಕೂ ಕೂಡ ಕಾರಣ ಆಗ್ಬೋದು. ಯಡಿಯೂರಪ್ಪ ವಿಜೇಂದ್ರ ಅವ್ರ ಮನಸ್ಸಿನಲ್ಲಿ ಈಶ್ವರಪ್ಪ ಮತ್ತು ಬೊಮ್ಮಾಯಿ ಅವರನ್ನು ಚೆಕ್ಮೇಟ್ ಮಾಡೋದಕ್ಕೋಸ್ಕರ ಜಗದೀಶ್ ಶೆಟ್ಟರನ್ನು ಉಪಯೋಗಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಇರ್ಬೋದು. ನಾನು ರಾಜ್ಯದ ಬಿ ಜೆ ಪಿಯ ರಾಜಕಾರಣವನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ. ಆದರೆ ಬೆಳಗಾವಿ ಇವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲ. ಐದರ ಮಂಗಳ ಅಂಗಡಿಯವ್ರಿಗೆ ಕೊಡಬೇಕು. ಈಗ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಏನು ಹೇಳ್ತಿದ್ದಾರೆ, ಮಂಗಳ ಅಂಗಡಿ ಕೊಟ್ಬಿಡಿ ಅಂತ. ಮಂಗಳ ಅಂಗಡಿ ಬದಲಿಗೆ ಜಗದೀಶ್ ಶೆಟ್ಟರ್ಗೆ ಅಲ್ಲಿ ಅಕಾಮಿಡೇಟ್ ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಯಲ್ಲಿ ಯೋಚನೆ ಇದೆ. ಈಗ ಯಾವುದೇ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಬಳಿ ಹೋಗಿ ನೀವು ಅಶ್ಯೂರೆನ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ಬಿ ಜೆ ಪಿಯಲ್ಲಿ ಅಮಿತ್ ಶಾ ಬಳಿ ಹೋಗಿ ಆಪ್ ಏದೇದೋ ತೋಮೆ ಪಾರ್ಟಿ ಜಾಯಿನ್ ಕರೋಂಗ ಹಿಂಗೆ ಹೇಳೋಕ್ಕಾಗಲ್ಲ. ಯಡಿಯೂರಪ್ಪನವ್ರ ಜೊತೆ ಮಾತುಕತೆ ನಡೆದಿರುತ್ತೆ. ಯಡಿಯೂರಪ್ಪನವರು ಮಾತಿಗೆ ತಪ್ಪದ ಒಬ್ಬ ರಾಜಕಾರಣಿ. ಆ ಕಾರಣದಿಂದ ಯಡಿಯೂರಪ್ಪನವ್ರು ಯಾಕೆ ಹೋದರು ಅನ್ನೋದು ಭಾಳ ಮುಖ್ಯ.
Yes. ಜಗದೀಶ್ ಶೆಟ್ಟರು ಕೂಡ ಇನ್ಸಿಸ್ಟ್ ಮಾಡಿರ್ತಾರೆ ಅನ್ಸುತ್ತೆ ನೀವು ಬನ್ನಿ ಅಂತ. ಯಾಕಂದರೆ ಯಡಿಯೂರಪ್ಪನವ್ರು ಇದ್ದರೆ ನಮ್ಮ ಮುಂದೆ ಅವರು ಪಾರ್ಲಿಮೆಂಟ್ರಿ ಬೋರ್ಡಲ್ಲೂ ಇರ್ತಾರೆ, ನಾಳೆ ಟಿಕೆಟ್ ಕೊಡಿಸ್ತಾರೆ ಅಂತಕ್ಕಂಥ ಗ್ಯಾರಂಟಿಯಿಂದ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋದರು ಅಂತ ಅನಿಸುತ್ತೆ. ಅದರಲ್ಲಿ ಇದರ ಕೊನೆಯ ಪ್ರಶ್ನೆ ಅಜಿತ್ ಇದರಲ್ಲಿ ಪಾಪ ಈ ಜಗದೀಶ್ ಶೆಟ್ಟರನ್ನು ತೆಗೆದಾಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಉಳಿದವರೆಲ್ಲರೂ ಹೈ ಮಾರಲ್ ಗ್ರೌಂಡ್ ತಗೊಂಡು ನಮ್ಮದು ಹಾಗೆ ಪಕ್ಷ, ನಮ್ಮದು ಹೀಗೆ ಪಕ್ಷ ಅಂತೆಲ್ಲ ಇಲ್ಲಿ ನಮ್ಮ ಎದುರುಗಡೆ ಪಾಪ ಹೇಳಿದರು. ಹೌದು, ಈಗ ನಾವು ಮತ್ತೆ ನೋಡಿ ನಾವು ಜನರೇಷನ್ ಶಿಫ್ಟ್ ಮಾಡ್ತೀವಿ. ಈಗ 7 ಕಾಲ ಆಗಿದೆ, 8:15 ಲ್ಯಾಂಡ್ ಆಗ್ತಾರೆ, ಮತ್ತೆ ಆವಾಗ ಬೈದವರೆಲ್ಲ ಹೋಗಿ ಮತ್ತೀಗ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಸ್ವಾಗತ. ಪಾಪ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಕೆಲಸ ಅದು, ನಾನು ಬೇಡ ಅನ್ನಲ್ಲ. ಬಟ್ ಹಾಗೆ ಹುಬ್ಬಳ್ಳಿಯ ಕಾರ್ಯಕರ್ತರು ಕೂಡ ಅಮಿತ್ ಶಾ ಬಂದು ಕುಳಿತರು, ಹಮ್ಕೋ ಇಸ್ಕೋ ಹರಾನಾ ಹೈ ಅಂತ ಹೇಳಿದರು. ಇವರೆಲ್ಲ ಓಡಾಡಿದರು, ಜಗದೀಶ್ ಶೆಟ್ಟರ್ ವಿರುದ್ಧ ಹೇಳಿಕೆ ಕೊಟ್ಟರು. ಇವತ್ತು ಅವ್ರಿಗೇನು ಉತ್ತರ ಕೊಡ್ತೀರಿ? ಇವತ್ತು ಅವ್ರಿಗೇನು ಉತ್ತರ ಕೊಡ್ತೀರಿ ನೀವು? ಅಂದರೆ ನನಗನ್ಸುತ್ತೆ ನೋಡಿ, ತೆಗೆಯುವಾಗಲಿ ಕರ್ಕೊಂಡು ಬರುವಾಗಲಿ ಅಜಿತ್, ಪಾಪ ಹುಬ್ಬಳ್ಳಿಯ ಮತದಾರರು, ಹುಬ್ಬಳ್ಳಿಯ BJP ಕಾರ್ಯಕರ್ತರು ಅವರನ್ನು ಏನು ಲಕ್ಷ್ಯಕ್ಕೂ ತೆಗೆದುಕೊಂಡಿಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ. ಮೇಲ್ಕೂತ್ ಪಾಲಿಟಿಕ್ಸ್ ಆಡುವುದಕ್ಕೋಸ್ಕರ ಅವ್ರಿಗೆ ಟಿಕೆಟ್ ತಪ್ಪಿಸಲಾಯಿತು, ಮೇಲ್ಕೂತ್ ಪಾಲಿಟಿಕ್ಸ್ ಆಡುವುದಕ್ಕೋಸ್ಕರ ಅವ್ರನ್ನ ವಾಪಸ್ ಕರ್ಕೊಂಡು ಬರಲಾಗಿದೆ. ಅದರ ಜೊತೆಗೆ ನನಗೊಂದು ಆಶ್ಚರ್ಯ ಆಗೋದು, ಈ ಪೊಲಿಟಿಕ್ಸಲ್ಲಿ ಅದೊಂದು ಶಾಯರಿ ಇದೆ, ದುನಿಯಾ ಜಿಸೆ ಕಹತೆ ಹೇ ಜಾದೂ ಕಾ ಖಿಲೋನಾ ಹೇ, ಮಿಲ್ ಜಾಯೆ ತೋ ಮಿಠ್ಠಿ ಹೇ, ಖೋ ಜಾಯೆ ತೋ ಸೋನಾ ಹೇ ಅಂತ. ಯಾವುದು ಸಿಕ್ಕಿದೆಯೋ ಅದಕ್ಕೇನು ಬೆಲೆ ಇಲ್ಲ, ಬಟ್ ಹೋಗಿದ್ದಕ್ಕೆ ತುಂಬ ಬೆಲೆ ಅಂತ. ಆದರೆ ರಾಜಕೀಯದಲ್ಲಿ ಉಲ್ಟಾ ನೋಡಿ, ಇದು ಜಗದೀಶ್ ಶೆಟ್ಟರ್ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಾಗ ಕಾಂಗ್ರೆಸ್ನ ಹುರುಪು ನೋಡಬೇಕಾಗಿತ್ತು. ಅಂದರೆ ನಮಗೆ ಲಾಭ ಆಯಿತು ಅಂತ ಇದ್ರವತ್ತು ನಮ್ಮ ಅನಿಲ್ ತಡ್ಕಲ್ಲೇ ದಿಸ್ ಇಸ್ ಗೇಮ್ ಚೇಂಜರ್ ಅಂದ್ರೆ ಕಾಂಗ್ರೆಸ್. ಜಗದೀಶ್ ಶೆಟ್ಟರ್ ಬಂದರ್ರಿ ನಮ್ಮಲ್ಲಿ ಅಂತ, ಏನು ಸ್ಪೆಷಲ್ ಫ್ಲೈಟ್ನಲ್ಲಿ ಓಡಾಡಿಸಿದ್ದೇನು. ಅವಾಗ BJP ಅವ್ರು ನಮಗೇನು ನಷ್ಟ ಇಲ್ಲ ಅಂದರು. ಜಗದೀಶ್ ಶೆಟ್ಟರ್ ಇದ್ದರು ಅಷ್ಟೇ, ಹೋದ್ರು ಅಷ್ಟೇ, ಏನೂ ನಷ್ಟ ಇಲ್ಲ ಅಂತ. ಇವತ್ತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ BJPಗೆ ವಾಪಸ್ ಹೋಗಿದ್ದಾರೆ. ಇವತ್ತು ಸಂತೋಷ್ ಲಾಡ್ ಹೇಳ್ತಾರೆ, ಯಾಕೆ ಬಂದರು ಯಾಕೆ ಹೋದ್ರು, ಬಸ್ ಇದ್ದಂಗೆ ಕಾಂಗ್ರೆಸ್ಸು, ಹತ್ತವ್ರು ಹತ್ತಿರ್ತಾರೆ, ಇಳಿಯೋರು ಇಳಿತಿರ್ತಾರೆ. ಜಗದೀಶ್ ಶೆಟ್ಟರ್ BJP ಹೋಗಿದ್ದೇ ಒಳ್ಳೇದಾಯಿತು ಅಂತ. ಇವತ್ತು BJP ಅವರು ಹುರುಪಿನಲ್ಲಿದ್ದಾರೆ, ನಮಗೆ ಲಾಭ ಆಗುತ್ತೆ ಅಂತ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ತಾವು ಹೇಳ್ದಂಗೆ ನಾನು ಯಾವತ್ತೂ ಅವ್ರನ್ನ ವಿರೋಧಿಸಿಲ್ಲ. ಅಲ್ಲಿ ನೀವು ಅಂದ್ರೆ ನೀವು ಇಲ್ಲಿ ಇದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರು ಅಷ್ಟೇ, ನಾವು ಹೆಸರು ಹೇಳ್ತಾ ಹೋಗ್ಲ. ನಾನು ಆವತ್ತು ಹೇಳಿದ್ದೆ, ಆವತ್ತು ಚರ್ಚೆಯಲ್ಲಿ ನಾನೊಂದು ಮಾತು ಹೇಳಿದ್ದೆ, ಇದು ಅಲ್ಪ ಕಾಲದ ತೀರ್ಮಾನ, ಹೋಗಿದಾರಲ್ಲ ಅಷ್ಟೇ ಫಾಸ್ಟಾಗಿ ಅವರು ಬಂದುಬಿಡ್ತಾರೆ, ಯಾಕೆ ಅಲ್ಲಿರೋಕ್ಕಾಗೋದಿಲ್ಲ ಅಂತ. ಅವರ DNA ಕಾಂಗ್ರೆಸ್ DNA ಹೊಂದಾಣಿಕೆ ಆಗತ್ತೆ ಸರ್. ಹಂಗೆ DNA ನೀವು ಬಂದಿದ್ದೀರಪ್ಪ, ಈಗ BJPಲಿ ಸೆಟ್ ಆಗಿಬಿಟ್ಟಿದ್ದೀರಲ್ಲ. ಅಲ್ಲ, ನಾವು ಸೆಟ್ ಆಗಿದ್ದೀವಿ, ನಮ್ಮ DNA ಇಲ್ಲಿದೆ. ಹಾಗಾದರೆ ಇಲ್ಲೇ ಇರಬೇಕಾದ DNA ದಾರಿ ತಪ್ಪಿ ಅಲ್ಲಿ ಹೋಗಿತ್ತು, ಇಲ್ಲಿ ಬಂದದ್ದೇ ಸೆಟ್ ಆಗಿದೆ. ಓಕೆ, ಅವ್ರು ಇರ್ಲಿಕ್ಕೆ ಸಾಧ್ಯ ಅಲ್ಲ. ಇವತ್ತು ಇಡೀ ರಾಮ ಮಂದಿರದ ವಿಚಾರದಲ್ಲಿ ಅವ್ರ ಜೀವನ ಎಲ್ಲ ಕಳೆದಿದ್ರು. ಇವತ್ತೇನಾಯಿತು? ಈ ರೀತಿ ತೀರ್ಮಾನ ಕಾಂಗ್ರೆಸ್ ತಗೊಂಡಾಗ ಅವ್ರು ಹೆಂಗಿರ್ಲಿಕ್ಕೆ ಸಾಧ್ಯ ಆಗತ್ತೆ? ಓಕೆ, ಅಲ್ಲ, ಅದು ಒಂದು. ಈ ಥರದ್ದು ಅನೇಕ ವಿಚಾರಗಳು. ಆದರೆ ಒಂದು ವಿಷಯ, ಅವರು ಹೋದಾಗ ನಮ್ಮಲ್ಲಿ ಯಾರೂ ಕೆಟ್ಟದಾಗ ಅವ್ರ ಬಗ್ಗೆ ಮಾತಾಡಿಲ್ಲ. ಒಬ್ಬರಿಬ್ಬರು ಯಾರಾದರೂ ಲೋಕಲಲ್ಲಿ ಯಾರನ್ನ ಅಂದಿರ್ಬೋದೇನೋ ಗೊತ್ತಿಲ್ಲ, ನಾನು ಭಾಳ ಗಮನಿಸ್ತಿದ್ದೆ. ಎಲ್ಲರಿಗೂ ಒಂದು ಅನುಮಾನ ಇತ್ತು, ಇವರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ಕಾಂಗ್ರೆಸ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ನಾನು ಕಾಂಗ್ರೆಸ್ಸು ಹೊರಹೊಕ್ಕು ನೋಡಿರೋನು, 40 ವರ್ಷ ನಾನು ಕಳೆದಿರೋನಲ್ಲಿ. ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಕಾಂಗ್ರೆಸ್ಸು ಉರಿಯುವ ಮನೆ, ಬೆಂಕಿ ಇದ್ದಂಗೆ ಅದು ಅಂತ. ಈ ಹೊಸದಾಗಿ ಓದೋರು ಯಾರೂ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವರು ಕುಟುಂಬ ಸಮೇತರಾಗಿ ಅಲ್ಲಿ ಮೊದಲಿಂದಲೂ ಇದ್ದಾರೆ, ತಳ ಊರಿದ್ದಾರೆ. ಅವರು ಬಿಟ್ಟು ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸಬರು ಹೋಗ್ತಾರೆ, ಸ್ವಲ್ಪ ದಿವಸ ನೋಡ್ತಾರೆ, ಓಡಾಡ್ತಾರೆ ಪಾಪ, ಆಮೇಲೆ ಅವರು ಬಂದ್ಬಿಡ್ತಾರೆ ಹೊರಗಡೆ. ಅದು ಬಂದ್ರ ಯಾವಾಗ ಬಂದರೂ ಗೊತ್ತಿಲ್ಲ, ಹೋದ್ರ ಯಾವಾಗ ಹೋದ್ರೂ ಗೊತ್ತಿರೋಲ್ಲ. ಆದರೆ ಕೆಲವು ಪೂರ್ತಿ ಅಲ್ಲೇ ಇರ್ತಕ್ಕಂಥವ್ರು ಅವರಿದ್ದಾರೆ. ಇನ್ನೊಂದು ಅವಕಾಶ ಬರಬೇಕು ಅಂತಂತಂದರೆ ಅವರು ಮನೆಗಳವರೆಗೆ ಬರಬೇಕಂತ ಪಾಪ ಯಾರಿಗೂ ಬರೋದಿಲ್ಲ. ಹಾಗೆ ಪಾಪ ನಮ್ಮ ಅನಿಲ್ಗೂ ಅದು ಗೊತ್ತಿದೆ, ಅವರು ಭಾಳ ಕಷ್ಟ ಅಲ್ಲಿ. ಆ ಕಾರಣಗಳಿಂದಲೇ ನಾವೆಲ್ಲರೂ ಕೂಡ ಹೊರಗಡೆ ಬಂದವರು. ಹೀಗೆ ಭಾಳ ಆಗ್ತಿರ್ತದೆ. ಆದರೆ ಇಂಥ ಆ ಉರಿಯೋ ಮನೆಯ ಆ ಬೇಗುದಿಯಲ್ಲಿ ಪಾಪ ಅವ್ರು ಹೇಗೆ ಇರಲಿಕ್ಕೆ ಸಾಧ್ಯ ಆಗಿತ್ತು? ಅದರಿಂದ ನನಗನ್ಸ್ತಕ್ಕಂಥದ್ದು, ಅವರು ಇಡೀ ಜೀವನ ಅಲ್ಲ ಸರಿ, ಮೊನ್ನೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಟ್ಟಿದ್ರೆ MLA ಆಗಿರ್ತಿದ್ರೆ ಕಾಂಗ್ರೆಸ್ ತಪ್ಪೇನಿದೆ? ಕಾಂಗ್ರೆಸ್ ಏನ್ ತಪ್ಪಿದೆ ಇದರಲ್ಲಿ? ಅವ್ರೇನ್ ಮಾಡಿದ್ರು? ಟಿಕೆಟ್ ನಿರಾಕರಿಸಿದ್ರೆ ಕರ್ಕೊಂಡಿದ್ದಾರೆ. MLC ಮಾಡೋದು ಅಲ್ಲಿ ಇರ್ಲಿಕ್ಕಾಗಲ್ಲ ಅನ್ನೋದು ಅಷ್ಟೇ ಹೇಳಿದೆ ಹೊರತು, ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡ್ತು, ಅವ್ರಿಗೆ ಬೇಜಾರಾಯಿತು, ಅಪಮಾನ ಮಾಡ್ತು, ಇದನ್ನು ಎಲ್ಲೂ ನಾನು ಹೇಳೋದಿಲ್ಲ. ಅವರು ಭವಿಷ್ಯ ಎಲ್ಲೂ ಹೇಳಲಿಲ್ಲ.
ಈಗ ನಾನು ತರ್ಕದ ಮಾತಾಡ್ತೀನಿ. ಹಾಂ, ಮೊನ್ನೆ ಟಿಕೆಟ್ ಕೊಟ್ಟಿದ್ರೆ ಹೌದು ಅದು ಬಿಜೆಪಿ ಕ್ಷೇತ್ರ ಗೆಲ್ತಿದ್ರು, ಹೌದು ಜಗದೀಶ್ ಶೆಟ್ಟರು ಹೌದು. MLA ಆಗಿರ್ತಿದ್ರು. ಹೌದು. ಜಗದೀಶ್ ಶೆಟ್ಟರಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಲಿಂಗಾಯತರಿಗೆ ಅವಮಾನ ಆಯಿತು ಅಂತ ಹೇಳ್ಕೊಂಡು ಕಾಂಗ್ರೆಸ್ಗೆ ಹೋದಂಥ ಲಿಂಗಾಯತ ಓಟ್ಗಳು ನಿಮ್ಮಲ್ಲೇ ಉಳ್ಕತ್ತಿದ್ವು. ಇನ್ನೊಂದು ಅಂದರೆ ಆ ಕಾರಣಕ್ಕಾಗಿ ಬೇಜಾರು ಮಾಡ್ಕೊಂಡ ಕಾರಣ ಜಗದೀಶ್ ಶೆಟ್ಟರ್ ಹೇಳ್ತಾರೆ 25 ಕ್ಷೇತ್ರದಲ್ಲಿ ಎಫೆಕ್ಟ್ ಆಗಿದೆ, 25ರಲ್ಲಾಯಿತು, 10ರಲ್ಲಾಯಿತು, ಒಂದಷ್ಟು ಜಾಸ್ತಿ ಸೀಟ್ಗಳು ನಿಮಗೆ ಬರ್ತಿದ್ವು. ಅದನ್ನೆಲ್ಲ ಮಾಡ್ಕೊಂಡು ರಾಡಿ ಮಾಡ್ಕೊಂಡು ಈಗ ವಾಪಸ್ ಕರ್ಕೊಂಬಂದು MP ಮಾಡೋದಂತ. ಈಗ MP ಮಾಡ್ತೀರಾ ಈಗ? ಅಲ್ಲ, ಅವಾಗ ಯಾಕೆ MLA ನಿರಾಕರಿಸಿದ್ರಿ, ಈಗ ಯಾಕೆ MP ದಟ್ ಇಸ್ ವಾಟ್ ಕ್ವಶನ್ ಇಸ್. MP ಅವಾಗ ಯಾಕೆ MLA ನಿರಾಕರಿಸಿದ್ರಿ, ಈಗ ಯಾಕೆ? MP ಮಾಡ್ತಾರೆ ಅಂತ ಹೇಳಿದವ್ರು ಯಾರೀಗ? ಅಯ್ಯೋ ರಾಮ, ಇದು ಇಲ್ಲ ಮೊನ್ನೆ ಜಗದೀಶ್ ಶೆಟ್ಟರ್ ಫ್ಲೈಟ್ ಅಲ್ಲಿ ಇದ್ದಾರೆ. ಅಲ್ಲ ಕೇಳಿ, TV ನೋಡ್ತಿರೋದಿಲ್ಲ. ಅವ್ರು ನೋಡಿದ್ರು ಸರಿ, ಅಪ್ಪ ಜಗದೀಶ್ ಶೆಟ್ಟರ್ ಬೆಂಬಲಿಗರು. ಇಲ್ಲ ನಾನು ಹೇಳ್ತೀನಿ, ಅವ್ರು ನೋಡ್ತಾ ಇದ್ರು ಸರಿ, ನನಗೇನು ಚಿಂತೆ ಇಲ್ಲ. ಈಗ ಅನ್ಕಂಡೀಷನಲಿ ನಾನು ಸೇರಿದ್ದೀನಿ ಅಂತ ಅವ್ರು ಹೇಳಿದಾಗ MP ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಇದಕ್ಕೆ ಯಾರಾದ್ರೂ ಹೇಳ್ಬೇಕಲ್ಲ. ಮಾಡಬಹುದು, ಅದು ಬೇರೆ ವಿಷಯ. ಸರ್, ಹಿಂದೆ ಗೊತ್ತಿಲ್ಲ, ನಮಗೆ ತಿಳುವಳಿಕೆ ಬಂದಾಗಿನಿಂದ, ನಾವು ರಾಜಕಾರಣ ನೋಡಕ್ ಶುರು ಮಾಡಿದಾಗಿನಿಂದ ಯಾರು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವಾಗ್ಲೂ ಇಂತಿಂಥ ಕಂಡೀಷನ್ ಹಾಕಿದ್ದೀನಿ, ಅವ್ರು ಒಪ್ಕೊಂಡಿದ್ದಕ್ಕೆ ನಾವು ಪಕ್ಷಕ್ಕೆ ಸೇರ್ತಾ ಇದ್ದೀನಿ ಅಂತ ಹೇಳಿರೋ ಉದಾಹರಣೆ ಇಲ್ಲ, ಯಾರು ಹೇಳಿಲ್ಲ. ಇಂತಿಂಥ ಕಂಡೀಷನ್ಗೆ ನಾವು ಒಪ್ಕೊಂಡಿದೀವಿ, ಆದ್ರಿಂದ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾ ಇದಾರೆ ಅಂತ ಯಾವ ಪಕ್ಷದವರು ಹೇಳಿರೋ. ಅಲ್ಲಿಗೆ ನಿಮ್ಮ ಪ್ರಕಾರ ಏನು? ಒಳಗಡೆ ಗುಟ್ಟಿನಲ್ಲಿ ತೀರ್ಮಾನ ಏನು ಇಲ್ಲದೆ ಹೆಂಗಾಗತ್ತೆ ಸರ್ ಅದು? ಆದ್ಮೇಲೆ ಅಲ್ಲ, ಟಿಕೆಟ್ ಇದಕ್ಕಿಂತ ಉತ್ತಮನೂ ಆಗಬಹುದು. ಟಿಕೆಟ್ ನಿರಾಕರಿಸದಕ್ಕೆ ಹೊರಗೆ ಹೋದವರು ಟಿಕೆಟ್ ಇಲ್ಲದೆ ಒಳಗಡೆ ಬರ್ತಾರ? ಯಾಕೆ ಬರ್ತಾರೆ? ಈಗ ಇನ್ನೊಂದು MLC ಇದಾರಲ್ಲ, ರಾಜೀನಾಮೆ ಕೊಟ್ಟರು ಅಲ್ಲ ಇದ್ರಲ್ಲ, ರಾಜೀನಾಮೆನೇ ಕೊಟ್ಟು ಬರ್ತಾರೆ ಅಂತಂದ್ರೆ ಅಲ್ಲಿದ್ದನ್ನು ಯಾಕೆ ಬಿಟ್ಟು ಬರ್ತಾರೆ? ಅವರ ಮಾನಸಿಕ ಸ್ಥಿತಿ ಅಲ್ಲಿ ಒಗ್ಗಲಿಲ್ಲ, ಅದರಿಂದಾಗಿ ನನಗೆ ಇದು ಆಗ್ತಾ ಇಲ್ಲ, ನಾನು ಮರಳಿ ನನ್ನ ಮನೆಗೆ ಹೋಗ್ಬಿಡ್ಬೇಕು ಅನ್ನೋದು ಅವರ ತೀರ್ಮಾನ. ಮುಂದೆ ಏನು ಆಗ್ತಾರೆ ಬಿಡ್ತಾರೆ ಅದೆಲ್ಲವೂ ಕೂಡ ಗೌಣ. ಈಗ ಅದರ ತೀರ್ಮಾನ ಆಗಿಲ್ಲ, ಅವರೇ ಹೇಳಿದ್ದಾರೆ, ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಅವರು ಬಹುಕಾಲ ಇರಲ್ಲ ಅಂತೇಳಿ ಪ್ರತಿಯೊಬ್ಬರು ಹೇಳ್ತಿದ್ವಿ, ನಾನೂ ಹೇಳಿದ್ದೆ, ಅದು ಈಗ ಸಾಬೀತಾಗಿದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ 9 ತಿಂಗಳು 9 ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ದೆಹಲಿಯಲ್ಲಿ ಇವತ್ತು ಮಾತೃಪಕ್ಷಕ್ಕೆ ಮರಳಿ ತರುವ ಕಾರ್ಯಕ್ರಮ ನಡೀತು. ಕಾಂಗ್ರೆಸ್ ವಕ್ತಾರರಿದ್ದಾರೆ ಅನಿಲ್ ಅವರು. ಅನಿಲ್, ಜಗದೀಶ್ ಶೆಟ್ಟರ್ ಬಂದರು, ದೊಡ್ಡ ಬಲ ಬಂತು ಅಂದ್ರಿ ಜಗದೀಶ್ ಶೆಟ್ಟರು, ಲಕ್ಷ್ಮಣ ಸವದಿ ಅವರಿಂದಾಗಿ. ಜಗದೀಶ್ ಶೆಟ್ಟರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆಟ ಆಡ್ತಿದ್ರು. ಬಿಜೆಪಿ ಅಸಮಾಧಾನಿತರನ್ನೆಲ್ಲ ಕರ್ಕೊಂಬಂದು DK ಶಿವಕುಮಾರನ್ನು ಮೀಟ್ ಮಾಡಿಸ್ತಾ ಇದ್ರು. ಅಂದರೆ ಕಾಂಗ್ರೆಸ್ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸದಲ್ಲಿ ಜಗದೀಶ್ ಶೆಟ್ಟರ್ ನಿರತರಾಗಿದ್ದಾರೆ ಅನ್ನೋ ವಾತಾವರಣ ಇತ್ತು. DK ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ರಂತೆ, 1 ತಿಂಗಳಿಗೊಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗಬೇಕು ಅಂತ. ಭಾಳ ಜೋರಾಗಿ ಸುದ್ದಿ ಕೇಳಿ ಬರ್ತಿತ್ತು, ಶಂಕರ್ ಪಾಟೀಲ್ ಮುನೇನಕೊಪ್ಪರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರೋದಕ್ಕೆ ಜಗದೀಶ್ ಶೆಟ್ಟರ್ ಓಡಾಡ್ತಿದ್ದಾರೆ ಅಂತ. ಇವತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪರೇ ಜಗದೀಶ್ ಶೆಟ್ಟರ್ನ BJP ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಗೆ ಪಕ್ಷ ಸೇರ್ಪಡೆ ಅನ್ನುವ ಏನೋ ಒಂದು ದೊಡ್ಡ ಯೋಜನೆ ಇತ್ತಲ್ಲ, ಆ ಯೋಜನೆ ಹೊಡ್ತಾ ಬಿದ್ದಂಗೆ ಆಗಲಿಲ್ವಾ? ಅಜಿತ್, ಮೊದಲನೇದಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ಸಿಗೆ ಜಗದೀಶ್ ಶೆಟ್ಟರ್ನವ್ರನ್ನ ಕರೆಸ್ಕೊಂಡು ಬರ್ಬೇಕಾದ್ರೆ ನಾವು ಒಂದು ಆಲೋಚನೆ ನಮ್ಮೆಲ್ಲರ ತಲೆಯಲ್ಲಿದ್ದಿದ್ದು, ಒಬ್ಬ ಮುಸಜ್ಜಿದ ರಾಜಕಾರಣಿ, ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಇಂಥ ಒಬ್ಬ ವ್ಯಕ್ತಿನ ನಾವು ಕರ್ಕೊಂಡು ಬಂದಾಗ ಕಾಂಗ್ರೆಸ್ ಪಾರ್ಟಿಗೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಒಂದು ಇದಾದರೆ ದರ್ ಈಸ್ ಅಬೌಟ್ ಪೊಲಿಟಿಕಲ್ ಬೆನಿಫಿಟ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಎರಡನೇದು, ಇವತ್ತು ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಅವತ್ತಿನ ದಿನಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಹೆಂಗಿತ್ತು ಅಂತಂದರೆ, ಕರುಣನ ನಾವು ಕರ್ಕೊಂಡು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀವಿ ಅನ್ನೋ ಒಂದು ಆಲೋಚನೆ ಇತ್ತು. ಕರುಣ ಕಾಂಗ್ರೆಸ್ಸಿಗೆ ಬಂದಾಗ ಶಕುನಿ ಆಗ್ತಾನೆ ಅಂತ ಯಾರೂ ಊಹಿಸಿರಲಿಲ್ಲ ಇದನ್ನು. ಇವತ್ತು ಆಟ ಹೆಂಗಾಗಿದೆ ಅಂತಂದರೆ, ಶಕುನಿ ಹ್ಯಾಸ್ ಟರ್ನ್ ಟು ಶಕುನಿ. ಒಂದು. ಎರಡನೇದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗಾಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಭಾಳಷ್ಟು ಜನ ಬೆರಳು ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು. ಲಿಂಗಾಯತರಿಗೆ ನೀವೊಂದು, ನಾನೊಬ್ಬ ವೀರಶೈವ ಲಿಂಗಾಯತನಾಗಿ ಇವತ್ತು ಬಹು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವತ್ತು ನಿಜಲಿಂಗಪ್ಪನ ಅಂತ ಒಬ್ಬ ಧೀಮಂತ ನಾಯಕನಿಗೆ AICC ಅಧ್ಯಕ್ಷರನ್ನು ಮಾಡಿದರು. ವೀರೇಂದ್ರ ಪಾಟೀಲ್ ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿದರು. ಇದೇ ಜಗದೀಶ್ ಶೆಟ್ಟರನ್ನ ಯಾವಾಗ ಭಾರತೀಯ ಜನತಾ ಪಾರ್ಟಿ ಕತ್ತಿಂದ ಹೊರಗಡೆ ತೆಳೆದಾಗ ಇದೇ ಜಗದೀಶ್ ಶೆಟ್ಟರನ್ನ ಕರೆದುಕೊಂಬಂದು ಟಿಕೆಟ್ ಕೊಟ್ಟು 35
25,000 ಅಂತರದಂದು ಸೋತಾಗ ಅವ್ರಿಗೆ MLC ಮಾಡಿ ಸ್ಥಾನಮಾನ ಕೊಟ್ಟು ಪ್ರತಿಯೊಂದು ಕಾಂಗ್ರೆಸ್ ಫಂಕ್ಷನಲ್ಲಿ ಮೊದಲನೇ ಸೀಟ್ ಅವರಿಗೆ ಹಾಕಿ ಅವ್ರಿಗೆಲ್ಲ ಸ್ಥಾನಮಾನ ಕೊಟ್ಟರೂ ಸಹ ಇವತ್ತು ಜಗದೀಶ್ ಶೆಟ್ಟರ್ ಮಾಡಿರುವಂಥ ಕೆಲಸವನ್ನು ನೋಡಿದ್ರೆ ಇದನ್ನ ಶಕಿನಿ ಆಟ ಅಲ್ಲದೆ ಇನ್ನೇನು ಅನ್ನೋಕ್ಕಾಗಲ್ಲ. ಒಂದು ಅಲ್ಲ, ಒಂದು ಎರಡನೇದು, observation ಒಂದು ನಿಮಿಷ. ಯು ಕಂಟಿನ್ಯೂ. ಇಷ್ಟು ವರ್ಷ ರಾಜಕೀಯ ನೋಡಿ ನನಗೆ ಒಂದು ಅರ್ಥ ಆಗಿದೆ, ರಾಜಕೀಯದಲ್ಲಿ ಯಾರಿಗೂ ಉಪಕಾರ ಮಾಡಲ್ಲ, ಯಾರಿಗೂ ಉಪಕಾರ ಮಾಡೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆತನದೇ ಆದ ಯುಟಿಲಿಟಿ ವ್ಯಾಲ್ಯೂ ಅಂತ ಒಂದಿರುತ್ತೆ. ಆ ಯುಟಿಲಿಟಿ ವ್ಯಾಲ್ಯೂ ಪ್ರಕಾರ ಆತನಿಗೆ ಅವಕಾಶಗಳು ಸಿಗ್ತವೆ, ಸ್ಥಾನಮಾನಗಳು ಸಿಗ್ತವೆ. ಯುಟಿಲಿಟಿ ವ್ಯಾಲ್ಯೂ ಮುಗಿದವ್ರಿಗೆ whoever he is, ಉತ್ಪಾದಕ ಶಕ್ತಿ. ತಾವು ಒಂದು ಮಾತನ್ನ ಹೇಳ್ತಾ ಇದ್ರಿ, DK ಶಿವಕುಮಾರ್ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಇಷ್ಟು ಜನರನ್ನ ಕಾರ್ಯಕರ್ತರನ್ನ ಕರ್ಕೊಂಡು ಬರಬೇಕು ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತೇಳಿ. ಇವತ್ತು ನಿಮಗೆ ಒಂದು ಸತ್ಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಶಾಂತ್ ನಾಥ್ ಅವರು ಅದೇ ಭಾಗದಿಂದ ಬರುವಂಥವ್ರು. ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಫಾರ್ಮ್ ಮಾಡಬೇಕಾದಂಥ ಎಲ್ಲ ಸಾಧ್ಯತೆ ಇತ್ತು. ನಮಗೆ ಬೇಕಾಗಿದ್ದಂಥ 4 ಸೀಟು ಕಾರ್ಪೊರೇಟರ್ಗಳು, ನಮಗೆ ಬೇಕಾಗಿದ್ದ 4 ಸೀಟು ಸತತವಾಗಿ 6 ಬಾರಿ ಗೆದ್ದು ಮಾಜಿ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಿದ್ದಂಥ ಜಗದೀಶ್ ಶೆಟ್ಟರು ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಕಾರ್ಪೊರೇಟರ್ನ ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ನಾವು ಆಪಾದನೆ ಮಾಡ್ತಾ ಇಲ್ಲ, ಇವತ್ತು ನಾವಿಂದ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಷ್ಟಾದರೂ ಸಹ ಅವರಿಗೆಲ್ಲೂ ನಾವು ಚೇರ್ ಹಾಕೋದನ್ನ ನಾವು ಮರಿಲಿಲ್ಲ. ಇವತ್ತು ಅವ್ರಿಗೆ ಎಲ್ಲಿ ಚೇರ್ ಹಾಕಬೇಕು, ಇವತ್ತಿಗೂ ಸಹ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಇನ್ನಿಂಗ್ಸ್, ಅದರಲ್ಲಿ ಏನು 2 ಮಾತಿಲ್ಲ. ಬಟ್ ವಿಚಾರ ಏನು ಅಂತಂದರೆ, ಇವತ್ತು ಜಗದೀಶ್ ಶೆಟ್ಟರ್ಗೆ ಇದರಿಂದ ಏನೋ ಜಗದೀಶ್ ಶೆಟ್ಟರಿಂದ ಕಾಂಗ್ರೆಸ್ ಅವರಿಗೆ ಒಂದು ದೊಡ್ಡ ಉಪಕಾರ ಆಯಿತು ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತದೆ, ಅದು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳೋದಕ್ಕೆ ಇಚ್ಛೆ ಬಯತೀನಿ. ಯಾಕಂದರೆ 2013, 2018, 2023 ಸರಿಸುಮಾರು 34ರಿಂದ 36-36.5% ಮಾತ್ರನೇ ಕಾಂಗ್ರೆಸ್ಸಿಗೆ ಓಟ್ ಇರುವಂಥದ್ದು. ಜಗದೀಶ್ ಶೆಟ್ಟರ್ ಬಂದ ಮೇಲೆ ಏನು ಓಟ್ ಚೇಂಜಸ್ ಆಗಿಲ್ಲ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ. ಒಂದು ಎರಡನೇದು ಹೇಳಬೇಕು ಅಂತಂದ್ರೆ, ಅವ್ರಿಗೆ ಕುಷ್ಟಗಿ ಇನ್ಚಾರ್ಜ್ ಹಾಕಿದ್ರು, ನಾನು ವಾರ್ ರೂಮ್ ಇನ್ಚಾರ್ಜ್ ಇದ್ದೆ ಆ ಸಂದರ್ಭದಲ್ಲಿ. ಅದಾಗಿದ್ಮೇಲೆ ಯಾರು ಅರವಿಂದ್ ಬೆಲ್ಲದವ್ರ ಕ್ಷೇತ್ರಕ್ಕೆ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ಆಮೇಲೆ ಅವ್ರ ಕ್ಷೇತ್ರವನ್ನು ನೋಡ್ಕೊಳ್ಬೇಕಾಗಿತ್ತು. 3 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ನಾವು ಗೆದ್ದಿದ್ದೀವಿ ತಾವೇಳಿ. ಐಮ್ ನಾಟ್ ಬ್ಲೇಮಿಂಗ್. ಒಂದು ಇವತ್ತು ಇನ್ನೊಂದೇನು ಹೇಳಬೇಕು ಅಂತಂದ್ರೆ, ಬಣಜಿಗ ಸಮುದಾಯದಲ್ಲಿ ದೊಡ್ಡ ನಾಯಕ ಇವತ್ತಿಗೂ ಸಹ, ಅವತ್ತು ನಾನು ಹೇಳ್ತೀನಿ ಭೀಮಣ್ಣ ಖಂಡ್ರೆ ಅವರು ದೊಡ್ಡ ನಾಯಕರು. ಅದಾಗಿದ್ಮೇಲೆ ಅದನ್ನು ಹೊರತುಪಡಿಸಿದ್ಮೇಲೆ ಇವತ್ತಿಗೂ ಸಹ ದೊಡ್ಡ ನಾಯಕರು ಆ ಭಾಗದಿಂದ ಬರುವಂಥವ್ರು. ಆ ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂಥದ್ದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಅಲ್ಲೂ ಸಹ ಈಶ್ವರ್ ಖಂಡ್ರೆ ಅವ್ರದ್ದು ಜಾಸ್ತಿ ಪ್ರಭಾವ ಇದೆ. ಸೊ ಇವತ್ತಿಗೂ ನಾನು ಯಾಕೆ ಇದನ್ನ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ವಿ ವಾಂಟೆಡ್ಲಿ ಡಿಡ್ ಸಮ್ ಸೋಷಿಯಲ್ ಇಂಜಿನಿಯರಿಂಗ್, ಕಾಂಗ್ರೆಸ್ಸು ವಿ ಡಿಡ್ ಸಮ್ ಸೋಷಿಯಲ್ ಇಂಜಿನಿಯರಿಂಗ್ ಟು ಗೆಟ್ ಸಮ್ ವೋಟ್ಸ್. ನಮ್ಗೆ ಯಾವುದೇ ಬೆನಿಫಿಟ್ ಆಗಲಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಅ ಸೆಲೆಬಲ್ ಫೇಸ್ ಆಸ್ ಫಾರ್ ಆಸ್ ಎಲೆಕ್ಷನ್ಸ್ ಆರ್ ಕನ್ಸರ್ನ್. ಒಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಬರಬೇಕಾದ್ರೆ ಈ ಆಸ್ಡ್ ಸರ್ಟನ್ ಕ್ವಶನ್ಸ್, ನಾನು ಕ್ವಶನ್ಸ್ನ ಬರ್ಕೊಂಬಂದಿದ್ದೀನಿ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ, ಏಜ್ ಫ್ಯಾಕ್ಟ್ರಿ ಮೇಲೆ ತೆಗಿತಿದ್ದೀರಾ, ಇನ್ನು ನನ್ನ ಮೇಲೆ ಕರಪ್ಷನ್ ಚಾರ್ಜಸ್ ಇದೆಯಾ ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ವಿಜಯೇಂದ್ರ ಅವರು ಕ್ಲಿಯರ್ ಆಗಿ ಹೇಳಿರಬೇಕು, ಮೋಸ್ಟ್ಲಿ ಸ್ವಾಮಿ ನಿಮ್ಮ ಮೇಲೆ ಕರಪ್ಷನ್ ಕೇಸ್ ಇದೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಅಕಸ್ಮಾತ್ ನೀವು ಬಂದಿಲ್ಲ ಅಂದರೆ ನಾವು ಇಡಿನ ಇನ್ಕಮ್ ಟ್ಯಾಕ್ಸು ಬಿಡ್ತೀವಿ, ಇಲ್ಲ ಅಂದರೆ ನಮ್ಮ ಜೊತೆಗೆ ಬಂದು ಇರ್ರಿ ಅಂತ ಹೇಳಿರಬೇಕು. ಇಲ್ಲ ಅಂತಂದರೆ ಹಾವೇರಿ ಟಿಕೆಟೋ ಇಲ್ಲ ಬೆಳಗಾಂ ಟಿಕೆಟೋ ಹೇಳಿರಬೇಕು. ಅಕಸ್ಮಾತ್ ಬೆಳಗಾಂ ಟಿಕೆಟು ಹಾವೇರಿ ಟಿಕೆಟ್ ಅವ್ರು ಹೇಳ್ತಾರೆ ಅಂತಂದರೆ ಅವತ್ತು ಯಾಕೆ ಸ್ವಾಮಿ MLA ಟಿಕೆಟ್ ಕೊಡಲಿಲ್ಲ ಅವರಿಗೆ? ಇವತ್ತು ಪ್ರಶ್ನೆ ಬರುವಂಥದ್ದಲ್ಲೇ. ಇವತ್ತು ಅಕಸ್ಮಾತ್ ಇಂಥ ಒಂದು ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ಅಂತಂದರೆ, ಇವತ್ತು ವೆರಿ ವೆರಿ ಎವಿಡೆಂಟ್ ಆಗಿ ಕಾಣಿಸ್ತದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ 4 ಬಣಗಳಾಗಿದೆ ಅಂತೇಳಿ. ಇವತ್ತು ಯತ್ನಾಳ್ ಅವ್ರದ್ದೊಂದು ಬಣ, ಸಂತೋಷ್ ಜಿ ಅವ್ರದ್ದೊಂದು ಬಣ, ಬೊಮ್ಮಾಯಿ ಅವ್ರದ್ದು ಬಣ, ಯಡಿಯೂರಪ್ಪನವ್ರದ್ದೊಂದು ಬಣ. ಇವತ್ತು ಯಾವ ಬಣ ಏನಾಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆ ನಡೆದಿದೆ. ಬಟ್ ಇಲ್ಲಿ ಏನೂ ಆಗೋದಿಲ್ಲ. ನಮಗೆ ಮಾತ್ರ ಅತ್ಯಂತ ಖುಷಿಯಾಗಿದೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟಿರೋದ್ರಿಂದ. ಯಾಕೆ ನಮ್ಗೆ ಖುಷಿಯಾಗಿದೆ ಅಂತ 3 ರೀಸನ್ ಕೊಟ್ಟು ಹೇಳ್ಬಿಡ್ತೀನಿ. ಪಾಯಿಂಟ್ ನಂಬರ್ 1, ನಮಗೊಂದು MLC ಸ್ಥಾನಮಾನ ಖಾಲಿ ಆಯಿತು. ಸಮ್ ಎಬಿಲಿಯಂಟ್ ಪರ್ಸನ್ ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಸೀಟ್. ಒಂದು. ಎರಡನೇದು, ಪಾರ್ಲಿಮೆಂಟ್ ನಾವು 100% ಗೆಲ್ತೀವಿ, ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಒನ್ ಬ್ಯಾಡ್ ಲಕ್. ಮೂರನೇದು, ಇವತ್ತೆಲ್ಲೋ ಒಂದು ಕಡೆಯಿಂದ ಒಂದು ಚೇರು ಖಾಲಿ ಆಗಿದೆ, ಹೂಮ್ ವಿ ಆರ್ ಗೋಯಿಂಗ್ ಟು ಗಿವ್ ದೆಮ್. ಯಾವಾಗಲೂ ಒಂದೇನಂತಾರೆ, ಒಂದು ಫಂಕ್ಷನ್ ಅಂತಿರಲ್ಲ, ಫಂಕ್ಷನಿಗೆ ಒಬ್ಬ ಒಳ್ಳೆ ಮನುಷ್ಯನ ಅಲ್ಲಿ ಕುಂದಿರಿಸುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಆದರೆ ನಾವು ಒಂದು ವಿಶ್ ಮಾಡ್ತೀವಿ, ವಿ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಹಿಸ್ ಪೊಲಿಟಿಕಲ್ ಕರಿಯರ್ ಆಸ್ ವೆಲ್ ಆಸ್ ಹಿಸ್ ಹೆಲ್ತ್. ಜಗದೀಶ್ ಶೆಟ್ಟರ್ 9 ತಿಂಗಳು 9 ದಿನ ಆದ ನಂತರ ಮರಳಿ BJPಗೆ ಹೋದ್ರು. 9 ತಿಂಗಳು 9 ದಿನ ಕಾದ್ರು ಕಾಂಗ್ರೆಸ್ನವ್ರು ಇದನ್ನು ಹೇಳೋದಕ್ಕೆ. ಅವರು ಬಂದಿದ್ದರಿಂದ ನಮಗೆ ನಯಾ ಪೈಸೆ ಲಾಭ ಆಗಿಲ್ಲ ಅಂತ. ಅಲ್ಲ, BJP ಅವ್ರು ಹೆಂಗೆ ಕಾರ್ಯಕರ್ತರ ಕಡೆ ನೋಡಲಿಲ್ಲೋ, ಕಾಂಗ್ರೆಸ್ಸು ನೋಡಲಿಲ್ಲ.
ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬೇರೆ ಅನೇಕರಿದ್ರು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಅದು ನಮ್ಗೆ ತಪ್ಪಾಗಿದೆ. ಏಕಾಏಕಿ ಮೇಲ್ಗಡೆಯಿಂದ ಸುರ್ಜೇವಾಲಾ ಬಂದು ವಿಮಾನ ಕಳಿಸಿ ಟ್ರಿಪಲ್ ಖುಷಿಯಾಗಿದೆ ಅಂದಿದ್ದು ಅದೇ ಕಾರಣಕ್ಕೆ ಇವತ್ತು ಕಾರ್ಯಕರ್ತರಿಗೆ ಒಂದು ಅಲ್ಲೊಬ್ಬ ರಜತ್ ಉಳ್ಳಾಗಡ್ಡಿ ಮಠ ತುಂಬಾ ಫೋಟೋ ಹಾಕ್ಸಿದ್ದ. ಆವತ್ತಿನ ದಿವಸದಲ್ಲಿ ಜಗದೀಶ್ ಶೆಟ್ಟರ್ ಒಬ್ಬ ಮುಸ್ಸಜ್ಜ ರಾಜಕಾರಣಿ, ಒಬ್ಬ ಪ್ರಿನ್ಸಿಪಲ್ ರಾಜಕಾರಣಿ, ಅಂತ ಕಾರಣಕ್ಕೆ ಸಂಘಟನೆ ಮಾಡಿದ್ದ ರಜತ್ ಉಳ್ಳಾಗಡ್ಡಿ ಮಠ. ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತು ದುಃಖ ನಮ್ಗೆ ಅದೇ ಆಗ್ತಾ ಇರೋದು. ಇವತ್ತು ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು 3 ವಿಚಾರ ನಮ್ಗೆ ಖುಷಿ ತಂದಿದೆ. ಒಂದು, ಅಲ್ಲಿ ಒಬ್ಬ ಚೇರ್, ಈಗ ರಜತ್ ಉಳ್ಳಾಗಡ್ಡಿ ಮಟ್ಟಿಗೆ ಹಾಕ್ತೀವಿ ನಾಳೆ ನಾವು ಚೇರು, ಇಸ್ ಮೈ ಬ್ರದರ್, ಅವ್ರಿಗೆ ಹಾಕ್ತೀವಿ ನಾವು ನಾಳೆ ಚೇರು. ಅದಾಗಿದ್ಮೇಲೆ ಒಂದು MLC ಸೀಟ್ ಖಾಲಿ ಆಯ್ತು, ಯಾರಿಗೋ ಒಬ್ಬ ಡಿಸರ್ವಿಂಗ್ ಪರ್ಸನ್ MLC ಆಗ್ತಾನೆ. ಅದೇ ತರ ಪಾರ್ಲಿಮೆಂಟ್ ಸೀಟ್ ಇನ್ನೊಬ್ಬರಿಗೆ ಸಿಗ್ತದೆ, ಒಳ್ಳೇದಾಗ್ಲಿ. ಅದರಿಂದ ಅರ್ಥ ಆಯ್ತು. ಇದರಿಂದ ಕಾಂಗ್ರೆಸ್ ಏನು ವಿಜೃಂಭಿಸ್ತಿತ್ತು ಅವ್ರು ಬಂದಾಗ, ಆನೆ ಬಲ ಬಂತು ನಮಗೆ. ಈ ಎಲ್ಲಾ ಕಡೆ ಭಾಗದಲ್ಲಿ ನಮಗೆ ಲಿಂಗಾಯತರ ಮತಗಳೆಲ್ಲ ಅವರಿಂದಲೇ ಬಂದವು ಅಂತ ನನಗೆ ನಾರಾಯಣ ಸ್ವಾಮಿ ಅವರು ಆಗ್ಲೇ ಮಾತಿನ ಬರದಲ್ಲಿ ಒಂದು ಮಾತು ಹೇಳಿದ್ರೆ, ಯಾವುದೇ ಒಬ್ಬ ನಾಯಕರು ನನಗೆ, ಯಾರು ಜಗದೀಶ್ ಶೆಟ್ಟರ್ ಅವರು ಹೊರಗೆ ಹೋದಾಗ ಯಾರೇ ಒಬ್ಬ ರಾಜಕಾರಣಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು ನಾನು ಎಲ್ಲೂ ಕಾಣಲಿಲ್ಲ ಅಂತ ಹೇಳಿ. ಸಿ.ಟಿ. ರವಿ ಅವ್ರು ಏನಂತ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಇದೇ ಯಡಿಯೂರಪ್ಪನವ್ರು ಏನಂತ ಹೇಳಿದ್ದಾರೆ, ಇದೇ ಬೊಮ್ಮಾಯಿ ಅವ್ರು ಏನಂತ ಹೇಳಿದ್ದಾರೆ, ಅವಕಾಶವಾದಿ ರಾಜಕಾರಣಿ ಜಗದೀಶ್ ಶೆಟ್ಟರ್. ಯಾರು ಹೇಳಿದ್ದು? ನಾನಲ್ಲ, ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು. ಅದೇ ರೀತಿ ಸಿ.ಟಿ. ರವಿ ಅವ್ರು ಏನು ಹೇಳಿದ್ದಾರೆ, ಅವರು ಅವಕಾಶವಾದ ರಾಜಕಾರಣ ಇವತ್ತಲ್ಲ ರೀ, ಮೊದಲಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ವೇರ್ ಇಸ್ ದ ಬಾಲ್ ಸ್ಟ್ಯಾಂಡಿಂಗ್ ಅಂದ್ರೆ ವೆರಿ ಸಿಂಪಲ್ ಅಜಿತ್, 4 ಬಣಗಳಾಗಿದೆ ಇವತ್ತು. 4 ಟೀಮ್ಸ್. ಯತ್ನಾಳ್ ಅವ್ರದ್ದೊಂದು ಬಣ, ಬೊಮ್ಮಾಯಿ ಅವ್ರದ್ದೊಂದು ಬಣ, ಯಡಿಯೂರಪ್ಪ ಅಲ್ಲ, ಬಣಗಳು ರಾಜಕೀಯ ಪಾರ್ಟಿ ಆನೆ ಬಲ ಬಂತಂತ. ಆನೆ ಎಲ್ಲೋಯ್ತು ಈಗ? ಆನೆ ಎಲ್ಲೋಯ್ತು ಸರ್? ಈಗ ಇವತ್ತಿನ ಜಗದೀಶ್ ಶೆಟ್ಟರ್ನ ವಾಪಸ್ ಕರೆಸ್ಕೊಳ್ಳೋ ಅಂದ್ರೆ ಅನಿವಾರ್ಯತೆಗೆ ಬಿಜೆಪಿ ಬಂದಿತ್ತ? ಅಲ್ಲ, ಇದು ಅನಿವಾರ್ಯತೆ ಅಂತಕ್ಕಂಥದ್ದನ್ನು ಅಫ್ಕೋರ್ಸ್ ನಾವು ಚರ್ಚೆ ಮಾಡುವಂಥ ವಿಷಯ ಇದು. ಇವತ್ತಿನ ಚುನಾವಣೆ, ಲೋಕಸಭೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಯಾರೇ ಬರಲಿ ಒಂದು ಬಲ ಬರುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾಗಿ ಬರ್ತಕ್ಕಂಥದ್ದು. ಆದರೆ ಇವತ್ತು ನಮಗೇನಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ರಾಜ್ಯದ ರಾಜಕಾರಣದ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ ಇವತ್ತು ನಾವು ಈ ಒಂದು ವಿದ್ಯಮಾನವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು? ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ಬೇಕಾ, ಅಥವಾ ಮಾಡಿದ್ದೋಣ ಮಾರಾಯ ಅಂತ ಹೇಳ್ಬೇಕಾ? ಯಾರಿಗೆ? ಅಲ್ಲ, ಕಾಂಗ್ರೆಸ್ನವ್ರಿಗೆ ಮಾಡಿದ್ದೋಣ ಮಾರಾಯ ಅಂತ ಹೇಳ್ಬೇಕಾ? ಇಷ್ಟು ರಿಪೀಟ್ಸ್ ಅಂತ ಹೇಳ್ಬೇಕಾ? ಅಥವಾ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೇಕಾ? ಅಥವಾ 3 ಅನ್ವಯಿಸುತ್ತಾ ಇವತ್ತಿನ ಸನ್ನಿವೇಶಕ್ಕೆ? ಇದನ್ನ ನಾವು ಆಲೋಚನೆ ಮಾಡಿದ್ರೆ, ಯಾಕೆಂತಂದ್ರೆ ಅನ್ವಯಿಸಬಹುದು, ಬಟ್ ಮೂರಿಗೂ ಅನ್ವಯಿಸುತ್ತೆ, ಬಿಜೆಪಿಗೂ ಅನ್ವಯಿಸುತ್ತೆ, ಕಾಂಗ್ರೆಸ್ಗೂ ಅನ್ವಯಿಸುತ್ತೆ, ಜಗದೀಶ್ ಶೆಟ್ಟರ್ ಖಂಡಿತ ಅಲ್ಲ. ನಾನು ಅದರ ಹೆಚ್ಚಿಗೆ ಮಾತನಾಡಿದಂಥವ್ರು ಯಾರು? ಅವತ್ತಿನ ದಿವಸ ಕಾಂಗ್ರೆಸ್ ಅವ್ರು ಏನೇನು ಮಾತಾಡಿದ್ರು ಅಂತಕ್ಕಂಥ ನಮ್ಮ ಮುಂದೆ ಇದೆ. ಈಗ ತಾನೇ ನಾನು ಇದನ್ನು ಹೇಳ್ತಿದ್ವಿ, ನಮಗೆ ಏನು ಯಾವುದೇ ಪಕ್ಷದಿಂದ ಇವತ್ತು, ಅದರಲ್ಲೂ ವಿಶೇಷವಾಗಿ JDS ಪಕ್ಷದಿಂದ ಕಾಂಗ್ರೆಸ್ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು, ಇವತ್ತಿನ ದಿವಸ ಶ್ರೀನಿವಾಸ್ ಇರ್ಬೋದು, ಮತ್ತೊಬ್ಬರು ಹೋದಂಥ ಸಂದರ್ಭದಲ್ಲಿ ಏನಂತ ಹೇಳಿದ್ರು, ಆ ಪಕ್ಷ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಹೋದ್ರು ಅಂತಂದ್ರು. ಇವತ್ತೇನು ಹೇಳ್ತಾರೆ ಕಾಂಗ್ರೆಸ್ನವರು? ಮಾತುಗಳು ಹೇಗೆ ಬದಲಾಗ್ತಿದೆ ಅಂತಕ್ಕಂಥದಕ್ಕೆ ನಾನು ಇದನ್ನೇ ಹೇಳಿದ್ದು. ಹಿಸ್ಟ್ರಿ ರಿಪೀಟ್ಸಾ ಅಥವಾ ಕರ್ಮ ರಿಟರ್ನ್ಸಾ ಅಥವಾ ಮಾಡಿದ್ದುಂಡು ಮಾರಾಯನ? ನೀವೇನು ಮಾಡಿದ್ರೆ ಇವತ್ತಿನ ದಿವಸ ಆಗ್ತಾ ಇದೆ, ನೀವು ಮಾಡಿದ್ದೆ ಮತ್ತೆ ರಿಪೀಟ್ ಆಗ್ತಿರ್ತಕ್ಕಂಥದ್ದು, ಬೇರೆ ಏನು ಬದಲಾವಣೆ ಆಗ್ತಿದೆ? ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನದಲ್ಲೇ ನಾನು ನೋಡಿದೆ, ತಮ್ಮ ವಾಹಿನಿಯಲ್ಲೇ ಬರ್ತಾಯಿತ್ತು, ಸವದಿ ಅವರು ಹೇಳ್ತಾ ಇದ್ರು, ಏನು ಶ್ರೀಯುತ ಜಗದೀಶ್ ಶೆಟ್ಟರು ಹೋಗಿದ್ದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು, ನಿಮ್ಮ ಹೇಳಿಕೆಗಳೇನು ಅಂತ ಕೇಳಿದಾಗ, ದಯವಿಟ್ಟು ಇದ್ರ ಬಗ್ಗೆ ನಾನು ಕೇಳಬೇಡಿ, ಇದ್ರ ಬಗ್ಗೆ ಗೊತ್ತಿರತಕ್ಕಂಥದ್ದು ಶ್ರೀಯುತ ಜಗದೀಶ್ ಶೆಟ್ಟರ್ಗೆ ಮತ್ತು ಶ್ರೀಯುತ DK ಶಿವಕುಮಾರ್ಗೆ ಅಂತ. ಮತ್ತು ಇವರಿಬ್ಬರ ಮಧ್ಯೆ ಏನೋ ಸತ್ಯ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ. ಇವರೇನೋ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಅಥವಾ ಒತ್ತಡ ಹೇಳಿ ಕರ್ಕೊಂಡು ಹೋಗಿದ್ರು, ಸೊ ಆ ಆಮಿಷಗಳನ್ನ ಈಡೇರಿಸಿದ್ದೆಲ್ಲ ಹೋಗಿದ್ದಾರೆ ಅಂತಲೇ ಅರ್ಥ ಅಲ್ಲಿಗೆ. ಇವ್ರ ಮಾತುಗಳು ಇವರಿಗೆ ತಿರುಗಿಸ್ಕೊಂಡಾಗ, ಈ ಏನು ಇತಿಹಾಸ ಮತ್ತು ಇವರಿಗೆ ಹೋಗಿ ಚುಚ್ಚಿದಾಗ ಮಾತುಗಳು ಬದಲಾವಣೆ ಆಗುತ್ತೆ. ಇನ್ನೊಂದು ಚಾನೆಲ್ಗೆ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಕೊಟ್ಟಂತ ಇಂಟರ್ವ್ಯೂ ಒಂದನ್ನು ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ನನ್ನನ್ನು ಮಂತ್ರಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಖಂಡಿತ ಸರ್, ಖಂಡಿತ ಸರ್, ಇದು ಪ್ರಾರಂಭದಲ್ಲೇ ಇತ್ತು. ಅವರಿಗೆ ಮತ್ತೆ ಸವದಿಯವರನ್ನ ಮಾನ್ಯ ದೇವೇಗೌಡರು ಇವತ್ತು ಅದನ್ನೇ ಹೇಳಿದ್ದು. ಇವತ್ತಿನ ದಿವಸ ನನಗಾಗಿದ್ದ ಅನುಭವ ಏನು, ನಾನು ಅಧಿಕಾರವನ್ನು ತ್ಯಾಗ ಮಾಡಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನನ್ನನ್ನು 10 ತಿಂಗಳಲ್ಲಿ ಯಾವುದೇ ಕಾರಣ ಇಲ್ಲದೆ ಹೇಗೆ ವಿನಾಕಾರಣ ನನ್ನ ಇಳಿಸಿದ್ರು, ಯಾವ ರೀತಿ ಅವಮಾನ ಮಾಡಿದ್ರು, ಅದೇ ರೀತಿ ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಮಾಡಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಬೇಷರತ್ ಬೆಂಬಲ ಕೊಟ್ಟು ಚೀಫ್ ಮಿನಿಸ್ಟರ್ ಮಾಡಿ ಕೇವಲ 14 ತಿಂಗಳಲ್ಲಿ ಯಾವ ರೀತಿ ಇಳಿಸಿದ್ರು, ಅದೇ ರೀತಿ ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಆ ಒಂದು ಇತಿಹಾಸವನ್ನ ಇಳಿಸಿದ್ದು ನಿಮ್ ಬಲಗಡೆ ಕೂತ್ಕೊಂಡಿದ್ದಾರೆ, ಬೈಯದ್ ನೀವು ಎಡಗಡೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಅನ್ನ ಬೈಲಿಕ್ಕೆ 108 ಕಾರಣಗಳಿವೆ. ಆದರೆ ಜಗದೀಶ್ ಶೆಟ್ಟರ್ ವಿಷಯದಲ್ಲಿ
ಸ್ವತಃ ವಿಧಾನಸಭಾ ಚುನಾವಣೆಯನ್ನು ಸೋತವ್ರನ್ನ ತಂದು ಮಂತ್ರಿ ಮಾಡಬೇಕು ಅಂತ ನೀವು ಅಪೇಕ್ಷೆ ನಿಮ್ಮ ಪಾರ್ಟಿಯಲ್ಲಿ ಅಲ್ಲ ಮಾಡ್ತೀರಾ? ಸರ್, ಸೌದಿಯವ್ರು ಮಾಡ್ಲಿಲ್ವಾ ಹಾಗಾದ್ರೆ ಬಿಜೆಪಿನಲ್ಲಿ? ಸೌದಿಯವ್ರು ಮಾಡ್ಲಿಲ್ವಾ? ಸೌದಿಯವ್ರನ್ನ ಮಾಡಿದ್ರು, ಅವ್ರು ಹೊರಗಡೆ ಹೋದ್ರಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ನಾನು, ಅದನ್ನೇ ಹೇಳ್ತಿರೋದು. ಇಲ್ಲಿ ಸರ್, ಇಲ್ಲಿ ಏನು ಹೆಚ್ಚುಗಾರಿಕೆ ಏನಿಲ್ಲ. ನೀವು ನಿಮ್ಮ ಮಿತ್ರ ಪಕ್ಷವನ್ನ ಯಾವತ್ತಾದ್ರೂ ಕೇಳಿ. ಮೊದಲೇ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿದ್ರೆ ನಿಮ್ಗೊಂದು 10 ಸೀಟ್ ಜಾಸ್ತಿ ಬರ್ತಿದ್ದು, ಸ್ವಲ್ಪ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಆಗ್ತಿತ್ತು. ಯಾಕೆ ತಪ್ಪಿದ್ರಿ ಅಂತ ಕರ್ನಾಟಕದ ಬಿಜೆಪಿ ಪ್ರಶ್ನೆ ಕೇಳಿ. ಕಿತ್ತೂರು ಕರ್ನಾಟಕದಲ್ಲಿ ಆದಂತ ಒಂದು ಪರಿಣಾಮವನ್ನು ನಾವು ನೋಡಿದ್ದೇವೆ. ಕಿತ್ತೂರು ಕರ್ನಾಟಕದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತು ಅಂತಕ್ಕಂಥದ್ದನ್ನ ತಾವು ಹೇಳಿದ ಮಾತಿಗೆ ಖಂಡಿತ ನಾವು ಒಪ್ತೀವಿ. ಆ ಒಂದು ತಪ್ಪಿಗೆ, ಆ ಎಕ್ಸ್ಟೆಂಟ್ಗೆ ಬಿಜೆಪಿನೂ ಸಹ ಬೆಲೆ ತೆರೆತು ಅನ್ನೋದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಅದನ್ನು ಇವತ್ತು ಕಾಂಗ್ರೆಸ್ ಒಪ್ತಾ ಇಲ್ಲ. ಇವತ್ತು ಆ ಬಲ ಅಂತೇಳಿ ಆ ಒಂದು ಪರ್ಸೆಪ್ಷನ್ನ ರಾಜ್ಯದಲ್ಲಿ ಹುಟ್ಟಾಕಿದ್ರಲ್ಲ, ಅದನ್ನ ಯಾಕೆ ಇವತ್ತು ಒಪ್ಕೊಳ್ಳಲ್ಲ? ಇವತ್ತು ಬೇರೆ ಹೆಸರಿಡ್ಲಿಕ್ಕೆ ಕೊಡ್ತೀರಲ್ಲ ನೀವು, ಅದೆಷ್ಟು ಮಟ್ಟಿಗೆ ಸರಿ? ಇವತ್ತು ಒಪ್ಕೊಳ್ಳಿ. ನಿಮ್ಮಲ್ಲಿ ಇದ್ರೆ ಸರ್, ಇವಾಗ ನೀವು ಒಂದೇ ಒಂದು ಮಾತು ಹೇಳಿದ್ರಿ, ಅಜಿತ್ ಅವ್ರು ನೀವು ಒಂದು ಮಾತು ಹೇಳಿದ್ರಿ ಸರ್. ಈಗ 9 ತಿಂಗಳು 9 ದಿವಸ ಇವ್ರು ಯಾವತ್ತೂ ಹೇಳಿಲ್ಲ ಅಂತ ಹೇಳಿದ್ರಿ. ಕರೆಕ್ಟ್, ಹೇಳಲಿಲ್ಲ. ಇನ್ನು ಇವ್ರು ಮುಂದುವರೆದಿದ್ರು ಹೇಳ್ತಿರ್ಲಿಲ್ಲ. ಇವರು ಆ ಸತ್ಯ ಹೇಳ್ತಿರ್ಲಿಲ್ಲ. ಹೇಳಲ್ಲ ನಾವು. ಹೇಳ್ತಿರ್ಲಿಲ್ಲ. ಹೇಳ್ಬೇಕು. ಹೇಳ್ತಿರ್ಲಿಲ್ಲ. ಜೊತೆಗಿದ್ದಾಗ ಹೇಳಕ್ಕೆ ಏ, ಆಗುತ್ತೆ. ಹೌದು. ಇದು ಒಳ್ಳೆ ಮತ್ತೆ ಚೆನ್ನಾಗಿದ್ದಾರೆ. ಅದನ್ನೇ- ಹೋದ್ರೆ ಮಾತ್ರ ಹೇಳ್ತಾರೆ. ಆವಾಗಾನೇ ಬಲ ಇತ್ತಲ್ಲ? ಅಲ್ಲಲ್ಲ, this is- ಅದನ್ನ ನಾವು 4 ಕೋಣೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗ ಆನೆ ವಾಪಸ್ ಹೋಗಿದೆ. ಅದನ್ನ ನಾವು 4 ಕೋಣೆಯೊಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಬಹಿರಂಗವಾಗಿ ಬಂದು ಮಾಧ್ಯಮದಲ್ಲಿ ಹೇಳಕ್ಕಾಗುತ್ತಾ? ಒಂದು ನ್ಯಾಯ, ಬೇರೆಯವ್ರಿಗಾದ್ರೂ ಮತ್ತೊಂದು. ಅಲ್ಲಲ್ಲ, ಬಹಿರಂಗವಾಗಿ ಮಾಧ್ಯಮದಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಬರೋದಕ್ಕಾಗಲಿ, ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ಳೋದ್ರಾಗಲಿ ಕಾಂಗ್ರೆಸ್ನ ಪಾತ್ರ ಏನೂ ಇಲ್ಲ. ಕಾಂಗ್ರೆಸ್ಗೊಂದು ಡಿಫಾಲ್ಟ್ ಲಾಭ ಜಗದೀಶ್ ಶೆಟ್ಟರ್ ರೂಪದಲ್ಲಿ ಸಿಕ್ಕಿತ್ತು. ಎಸ್ ಎಸ್ ಈ ಕಾಂಗ್ರೆಸ್ ಮೇಲಿನ ಬೇಸರದಿಂದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲ. ಒಪ್ಲಿಕ್ಕೆ ಅವ್ರು ಸಾಧ್ಯ ಹೇಳ್ತಾ ಇಲ್ಲ. ಇರಲ್ಲ. ಅವರು ಅದನ್ನ ಹೇಳ್ತಾರೆ. ನಾನು ಚೆನ್ನಾಗಿ ನಡೆಸ್ಕೊಂಡ್ರೆ ಕಾಂಗ್ರೆಸ್ ಬಿಜೆಪಿಯ ಒಳ ರಾಜಕಾರಣ ಮತ್ತು ಎರರ್ ಆಫ್ ಜಜ್ಮೆಂಟ್ ಆಫ್ ಇಲೆಕ್ಷನ್ಸ್, ಎಸ್, ಈ ಎರಡು ಪ್ರಮುಖ ಕಾರಣಗಳಿಂದ ಜಗದೀಶ್ ಶೆಟ್ಟರ್ ಹೊರಗಡೆ ಹೋದ್ರು, ವಾಪಸ್ ಬರ್ತಾರೆ. ಅಜಿತ್, ಅಂಡ್ ರೀಸನ್ ಏನು ಅಂತ ಕೇಳಿದ್ರೆ ಸರ್, ಇದು he was not feeling home ಅಷ್ಟೇ. ಸರ್, ಅಲ್ಲ, he was not feeling home. It is understood, Yes, yes. and he has all the rights to go to his home. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಜಯರಾಜ್ ಅವರು ಹೇಳಿದ ಒಂದು ವಿಚಾರದಲ್ಲಿ ನಮ್ದು ಸ್ಮಾಲ್ ಕಂಪ್ಲೀಟ್ ಮಾಡಿಲ್ಲ ನಾನು. ಈಗ ಸರ್, ರಾಜಕೀಯ ವರ್ತ ಮಾತನಾಡಿ ಒಬ್ಬ ಮುತ್ಸದ್ದಿ, ನಾನೊಬ್ಬ ರಾಜಕಾರಣಿ, ನನ್ನ ಭವಿಷ್ಯದ ಪ್ರಶ್ನೆ. ಇವತ್ತು ಪಂಚರಾಜ್ಯದ ಫಲಿತಾಂಶ ಬಂದ ಮೇಲೆ ದೇಶದಲ್ಲಿ ಏನಾಗ್ತಿದೆ? ಇವತ್ತು INDA ಆಗ್ತಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ನೋಡಿಕೊಂಡು ಒಬ್ಬ ಮುತ್ಸದ್ದಿ ರಾಜಕಾರಣಿ ಆ ಪಕ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ದೇಶದಲ್ಲಿ ಏನಾಗ್ತಾ ಇದೆ? ಬಿಜೆಪಿ ಪಂಚರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲ್ತು, INDA ಒಡೆದೋಗ್ತಾ ಇದೆ. ಇದು ಯಾವುದು ಕೂಡ ಜಗದೀಶ್ ಶೆಟ್ಟರ್ ರಾಜಕಾರಣದ ಮೇಲೆ, ಅವರ ರಾಜಕೀಯ ಬದುಕಿನ ಮೇಲೆ ಏನೂ ಪರಿಣಾಮ ಇರಲಿಲ್ಲ. ಪ್ರಶಾಂತ್, ಜಗದೀಶ್ ಶೆಟ್ಟರ್ ಪೊಲಿಟಿಕ್ಸ್ನ ಇನ್ನೊಂದು ಇನ್ನಿಂಗ್ಸ್ ಅಂತ ಹೇಳ್ಬೋದಾ? ಅಕಸ್ಮಾತ್ ಏನೋ ನಡೆದಿದೆ ಎನ್ನಲಾದ ಚರ್ಚೆಗಳ ಪ್ರಕಾರ MP ಟಿಕೆಟ್ ಸಿಕ್ಕು. ಅದು ನೋಡಿ, ಈಗ MP ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು BJP ಒಪ್ಕೊಂಡಿದೆ. ನನಗನ್ಸೋದು ಅವರು MP ಟಿಕೆಟ್ ಇಲ್ಲದೆ ಈ ಮಾತುಕತೆ ಮತ್ತು ಇದೆಲ್ಲ ನಡೀತಾ ಇರಲಿಲ್ಲ. ನೀವು ಅವರ 94ರಿಂದ ಟ್ರಜೆಕ್ಟರಿಯನ್ನು ನೋಡ್ಕೊಳ್ತಾ ಬನ್ನಿ. 94 ಈದ್ಗಾ ಮೈದಾನ ಹೋರಾಟದ ನಂತರ 2 ಸೀಟ್ಗಳಿದ್ದು, ಒಂದು ಹುಬ್ಳಿ ಗ್ರಾಮೀಣ, ಹುಬ್ಳಿ ಶಹರ. ಅಶೋಕ್ ಆಟ್ವೆಗೆ ಹುಬ್ಳಿ ಶಹರ ಸಿಕ್ತು. ಗ್ರಾಮೀಣಕ್ಕೆ ಒಬ್ಬ ಲಿಂಗಾಯತ್ ಬೇಕು ಅಂತಂದಾಗ ಅನಂತಕುಮಾರ್ ಸೂಚಿಸಿದ ಹೆಸರು ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರ್ ಏನು ಭಾಳ ಈದ್ಗಾ ಮೈದಾನದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಅವರ ಮನೆತನ ಜನಸಂಘದ್ದೆಲ್ಲ ಇತ್ತು. 94 ಗೆದ್ದರು. 99 ಯಡಿಯೂರಪ್ಪ ಮತ್ತು ಅನಂತಕುಮಾರ್ಗೆ ಶತಾಯಗತಾಯ ಶಿವಪ್ಪನವರು ವಿರೋಧ ಪಕ್ಷದ ನಾಯಕರು ಬೇಡಾಗಿತ್ತು. ಗಲಾಟೆ ನಡೀತು. 99ರ BJP ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ವಿರೋಧ ಪಕ್ಷದ ನಾಯಕರಾಗ್ಬಿಟ್ರು. 2004ರಲ್ಲಿ ಅನಂತಕುಮಾರ್ ರಾಜ್ಯಾಧ್ಯಕ್ಷರಾದರು. ಇಡೀ ಉತ್ತರ ಕರ್ನಾಟಕದ ಟಿಕೆಟ್ ಹಂಚಿಕೆ ಜಗದೀಶ್ ಶೆಟ್ಟರ್ ಕೈಯಲ್ಲಿ ಕೊಟ್ಟಿದ್ದರು. ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ರು, ಜಗದೀಶ್ ಶೆಟ್ಟರ್. ಯಾಕಂದರೆ ಅನಂತಕುಮಾರ್ ಯಡಿಯೂರಪ್ಪನವ್ರು ನೋಡಿ ಆವಾಗ ಸ್ವಲ್ಪ ತಾಕಲಾಟ ತಾರಕಕ್ಕೇರಿತ್ತು. 4ರಲ್ಲಿ ಅನಂತಕುಮಾರ್ ಯಡಿಯೂರಪ್ಪಗೆ ಜಗಳ ಆದಾಗ ವೆಂಕಯ್ಯ ನಾಯ್ಡು, ಅರುಣ್ ಜೇಟ್ಲಿ ಅವರ ಒತ್ತಾಸೆಯ ಕಾರಣದಿಂದ ಅನಂತಕುಮಾರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತೆ ಹೇಳಲಾಯಿತು. ಆಗ ಅನಂತಕುಮಾರ್ ಏನು ಮಾಡಿದರು ಅಂತಂದರೆ, ಯಡಿಯೂರಪ್ಪ ಹೇಗೂ ವಿರೋಧ ಪಕ್ಷದ ನಾಯಕರಾಗಿದ್ದರು, ಆ ವಿರೋಧ ಪಕ್ಷದ ನಾಯಕನ ಜಗಳ ನಡೆದಿತ್ತು, ಜಗದೀಶ್ ಶೆಟ್ಟರನ್ನು ಅಧ್ಯಕ್ಷ ಮಾಡಿದರು. ಅಂದರೆ ಇವತ್ತು ಇದನ್ನು ಹೇಳುವ ಕಾಲ ಅಂತ ನಾನು ಹೇಳ್ತಾ ಇದ್ದೀನಿ. 2006ರಲ್ಲಿ BJP JDS ಒಟ್ಟಿಗೆ ಬಂತು. ಅನಂತಕುಮಾರ್ ಹೇಳಿದರು, ನೀವು ಅಧ್ಯಕ್ಷ ಸ್ಥಾನವನ್ನು ಬಿಡಬೇಡಿ, ನೀವು ಅಧ್ಯಕ್ಷರಾಗಿ ಮುಂದುವರಿರಿ. ಯಾಕಂದರೆ ಯಡಿಯೂರಪ್ಪ ಅನಂತಕುಮಾರ್ ನಡುವೆ ಗಲಾಟೆ ಇತ್ತಲ್ವ. ನೀವು ಅಧ್ಯಕ್ಷ ಸ್ಥಾನ ಬಿಟ್ಟು ಸಚಿವರಾಗ್ಬಿಟ್ರೆ ಯಡಿಯೂರಪ್ಪನವ್ರು ಇನ್ನೊಬ್ರು ಯಾರನ್ನಾದರೂ ಕೈಗೆ ಸಿಕ್ಬಿಡ್ತಾರೆ, ಸಚಿವರನ್ನಾಗಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ. ಜಗದೀಶ್ ಶೆಟ್ಟರ್ ಒಪ್ಪಲಿಲ್ಲ. ಹೋಗಿ ಫಸ್ಟ್ ಇನ್ನಿಂಗ್ಸಲ್ಲೇ ಮಂತ್ರಿ ಆದರು. ಸದಾನಂದ ಗೌಡರು ಅಧ್ಯಕ್ಷರಾದರು. ಸದಾನಂದ ಗೌಡರು ಅಧ್ಯಕ್ಷರಾದ ಮೇಲೆ ಅನಂತಕುಮಾರ್ ಯಡಿಯೂರಪ್ಪನವರ ಜಗಳ ಇನ್ನಷ್ಟು ತಾರಕಕ್ಕೇರಿತು.
2008ರಲ್ಲಿ ಯಡಿಯೂರಪ್ಪನವರು ಹೋಗಿ ದಿಲ್ಲಿಗೆ ಹೇಳಿದ್ರು. ನೋಡಿ ಕಾಲಚಕ್ರ ಹೇಗೆ ಬದಲಾಗತ್ತೆ ರಾಜ್. ಇವತ್ತು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರನ್ನು ಪಾರ್ಟಿಗೆ ಮರಳಿಗೆ ಸೇರಿಸ್ಕೊಳ್ತಾ ಇದ್ದಾರೆ. 2008ರಲ್ಲಿ ಯಡಿಯೂರಪ್ಪನವರು ಹೇಳಿದರು ಜಗದೀಶ್ ಶೆಟ್ಟರನ್ನು ಸಿ ಎಂ ಮಾಡಬೇಡಿ. ಯಾಕಂದರೆ ಯಡಿಯೂರಪ್ಪನವ್ರಿಗಿತ್ತು ಇನ್ನೊಬ್ಬ ಲಿಂಗಾಯತಿ ಯತ್ನಾಳ್ ಮತ್ತು ಜಗದೀಶ್ ಶೆಟ್ಟರನ್ನು ಅನಂತಕುಮಾರ್ ಪುಷ್ ಮಾಡ್ತಿದ್ರು ಅನ್ನುವ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರನ್ನು ಸ್ಪೀಕರ್ ಮಾಡಲಾಯಿತು. ರೆಡ್ಡಿ ಏನು 40 ಜನ ಶಾಸಕರನ್ನು ಹೈದರಾಬಾದಕ್ಕೆ ಕರ್ಕೊಂಡು ಹೋದ್ರಲ್ಲ, ಅದರಲ್ಲಿ ರೆಡ್ಡಿ ಹೇಳಿದ ಅಧಿಕಾರಿಗಳು ಟ್ರಾನ್ಸ್ಫರು ಅದು ಇದು ಆಯಿತು. ಅದರ ಜೊತೆಗೊಂದು ಏನು ತೀರ್ಮಾನ ಆಯಿತು ಅಂದರೆ ಶೋಭಾ ಕರಂದ್ಲಾಜೆ ಸಂಪುಟದಿಂದ ಹೊರಗೆ ಹೋಗಬೇಕು, ಜಗದೀಶ್ ಶೆಟ್ಟರು ಸಂಪುಟದ ಒಳಗಡೆ ಬಂದರು. ಜಗದೀಶ್ ಶೆಟ್ಟರು ಸಂಪುಟದ ಒಳಗಡೆ ಬಂದರು. ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ ನಡುವೆ ಇದೇ ಕ್ಯಾಪಿಟಲ್ ಹೋಟೆಲ್ನಲ್ಲಿ ವೋಟಿಂಗ್ ನಡೀತು. ಯಡಿಯೂರಪ್ಪರು ಸದಾನಂದ ಗೌಡರು ಬೆಂಬಲಕ್ಕೆ ನಿಂತಿದ್ದರಿಂದ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವ್ರಿಗೆ ತಿಕ್ಕಾಟ ಚಾಲೂ ಆದಾಗ ಇದೇ ಬೊಮ್ಮಾಯಿ, ಉದಾಸಿ, ಕತ್ತಿ, ಕಾರಜೋಳ ಇವರೆಲ್ಲ ಸೇರಿ ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೊರಟರು. ಯಾಕಂದರೆ ಸದಾನಂದ ಗೌಡರು ಸೆಟ್ ಆಗ್ತಾಯಿಲ್ಲ, ಯಡಿಯೂರಪ್ಪನವ್ರಿಗೂ ಅವ್ರಿಗೂ ತಿಕ್ಕಾಟ. ಜಗದೀಶ್ ಶೆಟ್ಟರು ಅನಾಯಾಸವಾಗಿ 11 ತಿಂಗಳ ಕಾಲ ಮುಖ್ಯಮಂತ್ರಿ ಆದರು. 2013ರಲ್ಲಿ ಚುನಾವಣೆ ಸೋತರು. ಬರ್ಕೊಂಬಂದಿದ್ದಾರೆ. ಹಾಂ, ಅದೇ ನಮ್ಮ ಬರ್ಕೊಂಬಂದಿದ್ದಾರೆ. ಬರ್ಕೊಂಡು ಬಂದಿದ್ದಾರೆ. ನಂತರ ನೋಡಿ ಅಜಿತ್, 2018ರಲ್ಲಿ 19ರಲ್ಲಿ ಮತ್ತೆ ಸರ್ಕಾರ ಬಂತು. ಹೈಕಮಾಂಡ್ನವ್ರಿಗೆ ಜಗದೀಶ್ ಶೆಟ್ಟರ್ ಬಗ್ಗೆ ಇದ್ದ ಬೇಸರದ ಕಾರಣ ಏನು ಅಂದರೆ ಆ ಕಾರಣ. ಹೈಕಮಾಂಡ್ ಏನು ಹೇಳಿದ್ರು ಜಗದೀಶ್ ಶೆಟ್ಟರ್ಗೆ, ನೀವು ಮಂತ್ರಿ ಆಗಬೇಡಿ ಯಡಿಯೂರಪ್ಪನವ್ರ ಸಂಪುಟದಲ್ಲಿ, ನೀವು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದೀರಿ. ಜಗದೀಶ್ ಶೆಟ್ಟರ್ ಇಲ್ಲ ಯಡಿಯೂರಪ್ಪನವ್ರು ನನಗೊಂದು ಸ್ಥಾನ ಕೊಡಲೇಬೇಕು ನೀವು ಅಂತ ಜಗದೀಶ್ ಶೆಟ್ಟರನ್ನು ಮತ್ತೆ ಮಂತ್ರಿ ಮಾಡಿದರು. 2023ರಲ್ಲಿ BJP ಅವರು ಅವರನ್ನು ತೆಗೆದ್ರು. ಸರಿಯೋ ತಪ್ಪೋ ಜಜ್ಮೆಂಟ್ ಬಿಟ್ಬಿಡಿ, ಪಾರ್ಟಿಗೆ ಅವರವ್ರ ನಿರ್ಧಾರ ತೆಗೆದುಕೊಳ್ಳಿ. ಆಗ ಕಾಂಗ್ರೆಸ್ ರತ್ನಗಂಬಳಿಯನ್ನು ಹಾಸಿ ಕರಿತು. ಚುನಾವಣೆ ಸೋತರು. 35,000 ಮತಗಳ ಅಂತರದಿಂದ ಚುನಾವಣೆ ಸೋತರು. ಕಾಂಗ್ರೆಸ್ ಏನು ಮಾಡ್ತು? MLC ಮಾಡ್ತು. ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ. ಇಷ್ಟು ಯಾವುದೇ ಪಾರ್ಟಿಯಲ್ಲಿ ಯಾರಿಗೂ ಅವಕಾಶ ಉದಾಹರಣೆಗಳ ಕಡಿಮೆ ಸಿಗುತ್ತೆ. ಅದು ನಿಮ್ಮ ನಸೀಬ. ಈಗ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರು ಬರ್ತಾ ಇದ್ದಾರೆ. ಅವರು ಬಂದು ಲೋಕಸಭಾ ಸದಸ್ಯರಾಗ್ತಿದ್ದಾರೆ. ಲೋಕಸಭಾ ಸದಸ್ಯರಾಗಿ ನನಗೆ ಗೊತ್ತಿಲ್ಲ ಈಗ 24ರಲ್ಲಿ ಏನು ಬರೆದಿದೆ ಅಂತ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನವೂ ಸಿಗ್ಬೋದು ಲಿಂಗಾಯತ್ ಕೋಟಾದಲ್ಲಿ. ಯು ಡೋಂಟ್ ನೋ. ಯಾಕಂದರೆ ಲಿಂಗಾಯತರಲ್ಲಿ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ತಕ್ಕಂಥವ್ರು ಯಾರೂ ಇಲ್ಲ. ಸೊ ಕೆಲವೊಂದು ಸಲ ಕೆಲವೊಬ್ಬರಿಗೆ ನಶೀಬ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತವೆ. ಅನಂತಕುಮಾರ್ ಹೇಳ್ತಿದ್ರಲ್ವಾ, ಬೆನ್ನು ಕೆಳಗೆ ಗೆರೆ ಇರಬೇಕು ಅಂತ, ಕುರ್ಸಿ ಅಂತ ಬರ್ಕೊಂಡಿರ್ಬೇಕು. ಕುಳಿತುಕೊಳ್ಳುವ ಜಾಗದಲ್ಲಿ ಗೆರೆಗಳಿರಬೇಕು. ಕುಳಿತುಕೊಳ್ಳುವ ಜಾಗದಲ್ಲಿ ಗೆರೆಗಳಿರಬೇಕು. ಇಂತೆಂಥ ಸಿಂಹಾಸನ ನಿನಗೋಸ್ಕರ ಅಂತ ಅದರ ಪ್ರಕಾರ ಸಿಗ್ತಾ ಹೋಗುತ್ತೆ ಅಂತ. ಪ್ರಶಾಂತಿಗೆ ಐ ರಿಯಲಿ ಹ್ಯಾಸ್ ಟು ಅಪ್ರಿಷಿಯೇಟ್ ಆ್ಯಂಡ್ ಐ ಪ್ರೇ ಗಾಡ್ ಅಂಥದ್ದೊಂದು ಮೆಮೊರಿ ನಮಗೂ ಕೊಡಲಿ. ಬಿಕಾಸ್ ಫ್ರಮ್ 94 to 2024 ಕಂಟಿನ್ಯೂಸ್ಲಿ ಕಾಮೆಂಟೇಟ್ರಿ ಕೊಟ್ಟರು. ಇವತ್ತು ದೇವರಾಜ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ಎಲ್ಲೋ ಒಂದು ಕಡೆಯಿಂದ ತಾವು ಸಹ ಪ್ರಸ್ತಾಪ ಮಾಡಿದ್ರಿ. ಜಗದೀಶ್ ಶೆಟ್ಟರ್ ಒಂದು ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಮಂತ್ರಿ ಮಾಡಿಲ್ಲ ಅನ್ನೋ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸಿದ್ರು ಅಂತೇಳಿ. ಇವತ್ತು ದೇವರಾಜ್ ಅವರು ಹೇಳ್ತಾ ಇದ್ರು ಈ ಥರದ್ದೊಂದು ಕೆಲಸ ಯಾಕೆ ಮಾಡಲಿಲ್ಲ ಕಾಂಗ್ರೆಸ್, ಹಂಗಾಗಿ ಅವ್ರು ಹೊರಟರು ಅಂತೇಳಿ. ಇವತ್ತು ನಾನು ಒಂದು ವಿಚಾರ ಗಮನ ತರಲಿಕ್ಕೆ ಇಚ್ಛಪಡ್ತೀನಿ ದೇವರಾಜ್ ಅವರಿಗೆ. ಯಾರು ನಮ್ಮ ಮಧು ಬಂಗಾರಪ್ಪನವರು 2 ಬಾರಿ ಗೆಲ್ತಾರೆ, 1 ಬಾರಿ ಸೋಲ್ತಾರೆ. ಸೋತ ಮೇಲೆ ಅದೇ ಯೂತ್ ವಿಂಗನ್ನು ಕಟ್ಟಿದ್ದಂಥ ಮಧು ಬಂಗಾರಪ್ಪನವ್ರನ್ನ ನಡೆಸ್ಕೊಂಡಿದ್ದಂಥ ರೀತಿ ಯಾವ ರೀತಿ ಇತ್ತು ಅಂತೇಳಿ ಇಡೀ ರಾಜ್ಯ ನೋಡಿದೆ. ಒಂದು ನಿಮಿಷ ಸರ್, ನೀವು ಮಾತಾಡೋದು ಕನ್ನಡ ಅವಕಾಶ ಯಾರನ್ನ ಹೇಗೆ ನಡೆಸಿಕೊಂಡ್ರು ನಿಮ್ಮ ಹತ್ರ ಕಾಂಗ್ರೆಸ್ಸಿಗೆ ಆಮೇಲೆ ಕೇಳಿ ಇನ್ನೊಂದು ವಿಚಾರ. ಇಡೀ ದೇಶದಲ್ಲಿ ಏಕೈಕ ರಾಜಕಾರಣಿ ಅಕಸ್ಮಾತ್ ಯಾರು ಇದ್ರೆ ಮೋಸ್ಟ್ಲಿ ಜಗದೀಶ್ ಶೆಟ್ಟರ್ ಇರಬೇಕು. ಮುಖ್ಯಮಂತ್ರಿಗಳು ಆದ್ಮೇಲೆ MLA ಆದ್ಮೇಲೆ ಮಿನಿಸ್ಟರ್ ಆಗಿ MLC ಆಗಿರೋ ವ್ಯಕ್ತಿ ಮೋಸ್ಟ್ಲಿ ಈ ಕರ್ನಾಟಕದ ಪೊಲಿಟಿಕ್ಸ್ ಇಡೀ ಇಂಡಿಯನ್ ಪೊಲಿಟಿಕ್ಸ್ನಾಗ ಒಬ್ಬರೇ ಅಂತೇಳಿ ನಾನು ಭಾವಿಸ್ತೀನಿ. ಪ್ರಶಾಂತ್ ಅವ್ರು ಕರೆಕ್ಟ್ ಮಾಡಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ಈಸ್ ದ ಮೋಸ್ಟ್ ಸೆಲ್ಫಿಶ್ ರಾಜಕಾರಣಿ ಅನ್ನೋದನ್ನ ಇವತ್ತು ತೋರಿಸ್ಕೊಂಡಿದ್ದಾರೆ. ಇದ್ರ ಮೇಲೆ ನಾವೇನು ಹೇಳೋದಕ್ಕೆ ಇಷ್ಟಬೇಕಾಯ್ತು. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.